ಒಂದು ಕ್ವಿಕ್ ಬ್ರಷ್ ಅಪ್ ಮಾಡೋಣ. ಎವ್ರಿಥಿಂಗ್ ಇನ್ ದಿಸ್ ಯೂನಿವರ್ಸ್ ವಿದರ್ ಲಿವಿಂಗ್ ಆರ್ ನಾನ್ ಲಿವಿಂಗ್ ಥಿಂಗ್ ಎವ್ರಿಥಿಂಗ್ ಇಸ್ ಮೇಡ್ ಅಪ್ ಆಫ್ ವಾಟ್? ಆಟಮ್. ಎಲ್ಲವೂ ಕೂಡ ಕ್ಲಿಯರ್. ಪ್ರತಿಯೊಂದು ನೀವೀಗ ಕುಡಿತಾ ಇರುವಂಥ H2O ಅದ್ರಲ್ಲೂ ಕೂಡ ಏನಿದೆ? ಆಟಮ್ ಇದೆ. ಸೇವಿಸ್ತಾ ಇರುವಂಥ O2 ಅದ್ರಲ್ಲೂ ಕೂಡ ಏನಿದೆ? ಆಟಮ್ ಇದೆ. ಎಕ್ಸೆಲ್ ಮಾಡ್ತಾ ಇರುವಂಥ ಬಿಡ್ತಾ ಇರುವಂಥ CO2 ಏನಿದೆ? ಆಟಮ್ ಇದೆ. ಕ್ಲಿಯರ್. ಈ ಪೆನ್ನಲ್ಲಿ ಏನಿದೆ? ಪೋಡಿಯಮಲ್ಲಿ ಏನಿದೆ? ಮೊಬೈಲ್ ಏನಿದೆ? ಎಲ್ಲವಲ್ಲೂ ಕೂಡ ಏನಿದೆ? ಆಟಮ್. ಅದೇ ಚಿಕ್ಕದು. ಅರ್ಥ ಇಲ್ವಾ? ಅದೇ ಅತ್ಯಂತ ಚಿಕ್ಕದಾದಂಥ ಕಿರಿದ ಪುಟ್ಟದಾಗಿರೋದು, ಅದಕ್ಕಿಂತ ಪುಟ್ಟದಾಗಿ ಚಿಕ್ಕದಾಗಿ ಯಾವುದೂ ಇಲ್ಲ ಅಂತ ಅರ್ಥ. ಹಾಗೆ ಅನ್ಕೊಂಡಿದ್ವು. ಅದಕ್ಕೆ ಅದ ಹೆಸರು ಆಟಮ್ ಅಂತ ಕೊಟ್ಟಿದ್ದು. ಆಟಮ್ ಅದೇ ಚಿಕ್ಕದು, ಅದಕ್ಕಿಂತ ಕೆಳಗಡೆ ನಾವು ವಿಭಜನೆ ಮಾಡೋಕ್ಕಾಗಲ್ಲ, ಅದಕ್ಕಿಂತ ಚಿಕ್ಕದಾಗಿ ಡಿವೈಡ್ ಮಾಡೋಕ್ಕಾಗಲ್ಲ. ಅದಕ್ಕೆ ಅದನ್ನ ಆಟಮ್ ಅಂತ ಪದದ ಅರ್ಥನೇ ಅದೇ ಚಿಕ್ಕದು, ಇಂಡಿವಿಸಿಬಲ್ ಅಂತ. ಆಟಮ್ ಅರ್ಥನೇ ಇನ್ನು ಮುಂದೆ ವಿಭಜಿಸಲಾಗದಂತ ಅಂತ. ವಿಭಜಿಸಲಾಗದು. ಆಟಮ್ ATOM ಅಂತ ಅರ್ಥ ವಿಭಜಿಸಲಾಗದು, ಇಂಡಿವಿಸಿಬಲ್, ಅದೇ ಚಿಕ್ಕದು ಅಂತ. ಆಗ ಗೊತ್ತಾಯ್ತು. ಅದರಲ್ಲೂ ಕೂಡ ಇನ್ನ ಚಿಕ್ಕ ಚಿಕ್ಕ ಕಣಗಳಿದಾವೆ. ಅದ್ರ ಹೆಸರೇನು? ಸಬ್ ಆಟಮಿಕ್ ಪಾರ್ಟಿಕಲ್ಸ್. ಸಬ್ ಅಂದ್ರೆ ಅರ್ಥ ಕೆಳಗೆ, ಉಪ ಪರಮಾಣು ಕಣಗಳು. ಅದು ಯಾವ್ಯಾವುದು? ಪಾಸಿಟಿವ್ ಪ್ರೋಟಾನ್ಸ್, ನೆಗೆಟಿವ್ ಎಲೆಕ್ಟ್ರಾನ್ಸ್, ನ್ಯೂಟ್ರಾನ್ಸ್. ಒಟ್ಟಲ್ಲಿ ಇವು ಪಾಸಿಟಿವ್ ನೆಗೆಟಿವ್ ಇದಾವಲ್ಲ, ಇವುಗಳನ್ನ ನಾವು ಅಂತ ಕರಿತೀವಿ ಚಾರ್ಜ್ಡ್ ಪಾರ್ಟಿಕಲ್ ಅಂತ ಕರಿತೀವಿ, ವಿದ್ಯುದಾಂಶ ಕಣಗಳು ಅಂತ ಕರಿತೀವಿ. ಅಷ್ಟಾದ್ಮೇಲೆ ಎಷ್ಟೇನು ಗೊತ್ತಾಯ್ತು? ಪ್ರೋಟಾನ್ಸ್ ನ್ಯೂಟ್ರಾನ್ಸ್ ಒಟ್ಟಿಗೆ ಸೇರೇನಾಗುತ್ತೆ? ನ್ಯೂಕ್ಲಿಯಸ್ ಆಗುತ್ತೆ. ಆ ಸುತ್ತಲೂ ಕೂಡ ಎಲೆಕ್ಟ್ರಾನ್ಸ್ಗಳು ಸುತ್ತಾ ಇರ್ತವೆ. ಓಕೆ. ನೆಕ್ಸ್ಟ್ ಏನು ಗೊತ್ತಾಯಿತು? ಎಷ್ಟು ಪ್ರೋಟಾನ್ಸ್ ಇದೆಯೋ ಅಷ್ಟೇ ಸಂಖ್ಯೆಯಲ್ಲಿ ಎಲೆಕ್ಟ್ರಾನ್ಸ್ಗಳು ಇರ್ತವೆ. ಎಷ್ಟು ಪ್ರೋಟಾನ್ಸ್ ಇರ್ತವೋ ಅಷ್ಟೇ ಎಲೆಕ್ಟ್ರಾನ್ಸ್ ಇದ್ದರೆ ಸ್ಟೇಬಲ್, ಸ್ಥಿರ ಅಂತ ಅರ್ಥ. ಸಂಖ್ಯೆಯಲ್ಲಿ ಏರುಪೇರು ಆದರೆ ಅಯಾನ್ಸ್ ಅಂತ, ಅನ್ಸ್ಟೇಬಲ್ ಅಂತ ಅರ್ಥ. ಆ ಅನ್ಸ್ಟೇಬಲ್ ಕಂಡೀಷನ್ ಎಂದು ಕರಿತೀವಿ ಅಯಾನ್ಗಳು ಅಂತ ಕರಿತೀವಿ. ಅರ್ಥ ಆಯ್ತಾ? ಹೇಗೆ ಸರ್ ಆಗುತ್ತೆ? ಎಲೆಕ್ಟ್ರಾನ್ಸ್ ಅಲ್ಲಿ ಒಂದು ಜಂಪ್ ಆಯಿತು. ಜಂಪ್ ಎಲೆಕ್ಟ್ರಾನ್ಸ್ ಹೆಸರು, ಜಂಪ್ ಆಗಿ ಎಲೆಕ್ಟ್ರಾನ್ಸ್ ಹೆಸರು ಫ್ರೀ ಎಲೆಕ್ಟ್ರಾನ್ಸ್. ಯಾವಾಗ ಜಂಪ್ ಆಗುತ್ತೋ ಅವ್ರ ಎಲೆಕ್ಟ್ರಾನ್ ಒಂದು ಕಡಿಮೆ ಆಗುತ್ತೆ, ಅದು ಅಯಾನ್ ಆಗುತ್ತೆ. ಯಾವ ಅಯಾನ್ ಅಂದರೆ ಎಲೆಕ್ಟ್ರಾನ್ನ ಕೊಟ್ಟು ನೆಗೆಟಿವ್ನ ಕೊಟ್ಟು ಪಾಸಿಟಿವ್ ಅಯಾನ್ ಆಗುತ್ತೆ. ಕ್ಲಿಯರ್? ಅಥವಾ ಎಲೆಕ್ಟ್ರಾನ್ ತಗೊಂಡ್ರೆ ಏನಾಗುತ್ತೆ? ಎಲೆಕ್ಟ್ರಾನ್ ತಗೊಂಡ್ರೆ ಇಲ್ಲಾಯ್ತು, ಇಲ್ಲಿ ಎಲೆಕ್ಟ್ರಾನ್ ತಗೊಂಡು ನೆಗೆಟಿವ್ ಅಯಾನ್ ಆಯಿತು. ಅದು ಸಿಂಪಲ್ ಹೇಳಬೇಕಂದ್ರೆ ಎಲೆಕ್ಟ್ರಾನ್ ಕಳ್ಕೋ ಅಥವಾ ಪಡ್ಕೋ ಏನಾಗುತ್ತೀವಿ? ಅಯಾನ್ಸ್ ಆಗ್ತೀವಿ. ಲೂಸ್ ಆರ್ ಗೇನ್ ಎಲೆಕ್ಟ್ರಾನ್ ವಿಲ್ ಬಿಕಮ್ ಅಯಾನ್. ಈಗ ಅಯಾನ್ ಗೊತ್ತಾಯ್ತಾ? ನೆಕ್ಸ್ಟ್ ಅದೇ ನ್ಯೂಟ್ರಾನ್ ಸಂಖ್ಯೆಯಲ್ಲಿ ಏರುಪೇರಾದರೆ ಐಸೋಟೋಪ್ಸ್, ಸಮಸ್ಥಾನಿಗಳು. ಸೊ ಅದ್ರ ಪ್ರಕಾರ ಈ ಪ್ರೋಟಿಯಂ, ಡ್ಯೂಟೇರಿಯಂ, ಟ್ರೈಷಿಯಂ ಆರ್ ಐಸೋಟೋಪ್ಸ್ ಆಫ್ ವಾಟ್? ಹೈಡ್ರೋಜನ್. ಆಯ್ತಾ? ಕ್ಲಿಯರ್? ಅರ್ಥ ಆಗಿಲ್ವಾ? ಇಷ್ಟು ಅರ್ಥ ಮಾಡ್ಬೇಕು. Just go through your notes, any doubts, just let me know. ಒಂದು ಪ್ರೋಟಾನ್, ಒಂದು ಎಲೆಕ್ಟ್ರಾನ್, ಇದು ಹೈಡ್ರೋಜನ್ ಆಟಮ್. ಆಯ್ತಾ? ಆ ಥರ ನಿಮಿಷ ರೀ, ಎರಡು ಹೈಡ್ರೋಜನ್ ಆಟಮ್ ಸೇರಿಕೊಂಡ್ರೆ ಹೈಡ್ರೋಜನ್ ಮಾಲಿಕ್ಯೂಲ್. ಓಕೆನಾ? ಅರ್ಥ ಆಯ್ತಾ? ಕ್ಲಿಯರ್? ಆ ಥರ 8 ಪ್ರೋಟಾನ್, 8 ನ್ಯೂಟ್ರಾನ್, 8 ಎಲೆಕ್ಟ್ರಾನ್ ಏನು? ಆಕ್ಸಿಜನ್ ಆಟಮ್. ಆ ಥರ ಎರಡು ಆಕ್ಸಿಜನ್ ಸೇರ್ಕೊಂಡ್ರೆ ಆಕ್ಸಿಜನ್ ಮಾಲಿಕ್ಯೂಲ್. ಆಯ್ತಾ? ಅಂದರೆ ಎರಡು ಆಟಮ್ ಸೇರ್ಕೊಂಡ್ರೆ ಏನಾಯ್ತು? ಮಾಲಿಕ್ಯೂಲ್ ಆಯಿತು. ಈ ಕಡೆಯಿಂದ H2 ತಗೊಳ್ಳೋಣ, ಈ ಕಡೆಯಿಂದ O2 ತಗೊಳ್ಳೋಣ, ಇದು ಕಾಂಪೌಂಡ್. ಬೇಸಿಕ್ ಗೊತ್ತಾಯ್ತಾ? ಒಂದು ಹೈಡ್ರೋಜನ್, ಎರಡು ಆಟಮ್ ಒಂದೇ ಥರ ಸೇರ್ಕೊಂಡ್ರೆ ಇದು ಹೆಸರು ಮಾಲಿಕ್ಯೂಲ್, ಎಲಿಮೆಂಟ್. ಹೈಡ್ರೋಜನ್ ಎಲಿಮೆಂಟ್, ಇದ್ಯಾವುದು? ಆಕ್ಸಿಜನ್ ಎಲಿಮೆಂಟ್. ಸಿಂಪಲ್ ಭಾಷೆ ಹೇಳ್ತಾ ಕಲ್ತ್ಕೊಳ್ರಿ. ಎರಡು ಅರ್ಥ ಆಗುತ್ತೆ ಹೇಳೋಣ. ಎರಡು ಒಂದೇ ಥರದ ಆಟಮ್ ಸೇರ್ಕೊಂಡ್ರೆ ಏನಾಗುತ್ತೆ? ಎರಡು ಒಂದೇ ಆಟಮ್ ಸೇರ್ಕೊಂಡ್ರೆ ಎಲಿಮೆಂಟ್ ಆಗುತ್ತೆ. ಎರಡು ಒಂದೇ ಆಟಮ್ ಸೇರ್ಕೊಂಡ್ರೆ ಎಲಿಮೆಂಟ್ ಆಗುತ್ತೆ. ಆಯಿತಾ? ಎರಡು ಎಲಿಮೆಂಟು ಸೇರ್ಕೊಂಡು ಕೆಮಿಕಲ್ ಬಾಂಡ್ ಆದರೆ ಕಾಂಪೌಂಡ್ ಆಗುತ್ತೆ. ಓಕೆನಾ? ಸೊ ಇದು ಯಾವ ಕಾಂಪೌಂಡು? ಹೈಡ್ರೋಜನ್ ಪರಾಕ್ಸೈಡ್ ಕಾಂಪೌಂಡ್. ಬೇಸಿಕ್ಸ್ ಹೇಳ್ತಾ ಇದೀನಿ, ನಾನು ಪದೇ ಬೇಸ್ ಹೋಗೋಕ್ಕಾಗಲ್ಲ, ನಮ್ಗೆ ಅಡ್ವಾನ್ಸ್ ಏನು ಸಿಕ್ಕಾಬಿಟ್ಟು ಡಿಸ್ಕಸ್ ಮಾಡೋದಕ್ಕೆ. ಸದ್ಯಕ್ಕೆ ಅರ್ಥ ಮಾಡ್ಕೊಳ್ಳಿ. ಕ್ಲಿಯರ್? ಅರ್ಥ? ಅಥವಾ ಒಂದು ಪ್ರೋಟಾನ್
8 ಪ್ರೋಟಾನ್ಸ್ 8 ನ್ಯೂಟ್ರಾನ್ಸ್ 8 ಎಲೆಕ್ಟ್ರಾನ್ಸ್. ಇದು ಕಚ್ಚಾ ಆಕ್ಸಿಜನ್ ಅನ್ಕೊಳ್ಳಿ, ಕಚ್ಚಾ ಆಕ್ಸಿಜನ್ ಆಟಮ್, ಆಕ್ಸಿಜನ್ ಆಟಮ್. ಆ ಥರ ಆಟಮ್ ಸೇರ್ಕೊಂಡ್ರೆ ಎಲಿಮೆಂಟ್, ಆ ಥರ ಬೇರೆ ಎಲಿಮೆಂಟ್ ಸೇರ್ಕೊಂಡು ಇದಾಗ ಸೇರ್ಕೊಂಡ್ರೆ ಕಾಂಪೌಂಡ್. ಸಿಂಪಲ್ ಹಿಂಗೆ ಅರ್ಥ ಆಗೋ ಭಾಷೆಯಲ್ಲಿ. ಒಂದೇ ಥರದ ಎರಡು ಆಟಮ್ ಸೇರ್ಕೊಂಡ್ರೆ ಎಲಿಮೆಂಟ್ರಿ ಅಷ್ಟೇ. ಕ್ಲಿಯರ್? ಎರಡು ಎಲಿಮೆಂಟ್ ಸೇರ್ಕೊಂಡಾಗ ಕಾಂಪೌಂಡ್ ಅನ್ಕೊಂಡ್ರೆ. ಓಕೆ, ಅದೇ ಥರ H2O, CO2, C6H12O6 ಎಲ್ಲ ಏನು ಬೇಕಾ ತಗೊಳ್ರಿ. ಕ್ಲಿಯರ್? ಇಷ್ಟ ಅರ್ಥ ಮಾಡಿ ಸಾಕು. ನೋಡಿ ಹೀಗೆ ಬರ್ಕೊಳ್ಳಬೇಕಾರೆ ಹೈಡ್ರೋಜನ್ ಆಟಮ್ ಅಂದ್ಕೊಳ್ಳಿ, ಹೈಡ್ರೋಜನ್ ಆಟಮ್ ಅಂದ್ಕೊಳ್ಳಿ. ಏನಾಯ್ತು ಈಗ? ಹೈಡ್ರೋಜನ್ ಆಟಮ್ ಸೇರಿ ಅದು ಎಲಿಮೆಂಟ್ ಆಯಿತಾ? ಇದು ಆಕ್ಸಿಜನ್ ಆಟಮ್ ಅಂದ್ಕೊಳ್ಳೋಣ, ಅರ್ಥ ಮಾಡ್ಕೊಳ್ಳಿ. ಆಕ್ಸಿಜನ್ ಆಟಮ್ ಸೇರಿ ಏನಾಯ್ತು? ಆಕ್ಸಿಜನ್ ಎಲಿಮೆಂಟ್ ಆಯಿತು. ಕೆಮಿಕಲಿ ಬೌಂಡ್. ಡಿಸ್ಕಸ್ ಮಾಡೋಣ ಮುಂದೆ, ಡಿಸ್ಕಸ್ ಮಾಡೋಣ. ಕೋವಲೆಂಟ್ ಬಾಂಡ್ ಅಂದ್ರೆ ಡಿಸ್ಕಸ್ ಮಾಡೋಣ ಮುಂದೆ. ಕೋವಲೆಂಟ್ ಬಾಂಡ್ಸ್ ಅಂತ ಕರಿತೀವಿ. ನಾನು ಆಗಲೇ ನಿಮ್ಗೆ ಹೇಳಿದೆ ಸರ್, ನಾನು ಆರ್ಟ್ಸ್ ಬ್ಯಾಕ್ಗ್ರೌಂಡು ಕಾಮರ್ಸ್ ಬ್ಯಾಕ್ಗ್ರೌಂಡಲ್ಲಿ ಬಿಟ್ಬಿಡೋಣ. ಇರ್ರೆಸ್ಪೆಕ್ಟಿವ್ ಆಫ್ ಯುವರ್ ಬ್ಯಾಕ್ಗ್ರೌಂಡ್ ಯು ಹ್ಯಾವ್ ಸ್ಟಡಿ ಎವ್ರಿಥಿಂಗ್. ಆರ್ಟ್ಸ್ ಹುಡುಗರು ಸೈನ್ಸ್ ಓದಲೇಬೇಕು, ಸೈನ್ಸ್ ಹುಡುಗರು ಎಕನಾಮಿಕ್ಸ್ ಓದಲೇಬೇಕು. ಇದೇ ಆಪ್ಷನ್ಸ್ ಇಲ್ಲ. ಬಿಕಾಸ್ ನೀವು ಆಪ್ಟ್ ಮಾಡಿರೋದು ಒನ್ ಆಫ್ ದ ಟಫೆಸ್ಟ್ ಎಕ್ಸಾಮ್ಗೆ. ನಿಮ್ಗೆ ಗೊತ್ತಿರಲಿ, ಅವತ್ತು ನಿಮ್ಗೆ ಹೇಳಿದ್ದೀನಿ, UPSC ಇಸ್ ಮದರ್ ಆಫ್ ಆಲ್ ಎಕ್ಸಾಮ್ಸ್. ಇಡೀ ವರ್ಲ್ಡಲ್ಲೇ ಸೆಕೆಂಡ್ ಟಫೆಸ್ಟ್ ಎಕ್ಸಾಮ್ ಇಸ್ UPSC. ಆಯಿತಾ? ಇಡೀ ವರ್ಲ್ಡಲ್ಲಿ ಅದ್ರ ಲೈನ್ ಇರುವಂಥ ಎಕ್ಸಾಮ್ಗಳೇ ಸ್ಟೇಟ್ ಸರ್ವಿಸ್ ಎಕ್ಸಾಮ್ಸ್ಗಳು. ಸ್ಟೇಟ್ ಸರ್ವಿಸ್ ಎಕ್ಸಾಮ್ಗಳ ತಕ್ಷಣ ಈಸಿಯಾಗಿರುತ್ತೆ ಅಂದ್ಕೊಳ್ಳೋದು ನಿಮ್ಗೆ ದೊಡ್ಡ ತಪ್ಪು. ಹೇಳಿದ್ದೀನಿ ಮೊದಲೇ ನಿಮಗೆ. PC ಇಂದ DC ವರೆಗೂ ಪ್ರಿಪ್ರೇಷನ್ ಸಿಲೆಬಸ್ ಸೇಮ್. ಸ್ಟ್ಯಾಂಡರ್ಡ್ ಆಫ್ ಟಫ್ನೆಸ್ ಸ್ವಲ್ಪ ವೇರಿ ಆಗ್ಬೋದು, ಅಪ್ರೋಚ್ ಬೇರೆ ಆಗ್ಬೋದು ಅಷ್ಟೇ ಕ್ವಶನ್ಸ್ದು. ಅದು ಬಿಟ್ಟರೆ ಸೇಮ್. ಆಮೇಲೆಲ್ಲ ಬೇಸಿಕ್ಸ್. ನಾನು ಏನು ಹೊಸದಾಗಿ ಏನು ಹೇಳ್ತಲ್ಲ, 10ನೇ ಕ್ಲಾಸ್ವರೆಗೂ ನೀವೆಲ್ಲ ಓದಿರೋದನ್ನೇ ನೀವು ಮರ್ತಿರೋದನ್ನ ನೆನಪು ಮಾಡ್ಸೋದು ಅಷ್ಟೇ. ಕ್ಲಿಯರ್? ಆಮೇಲೆ ವಿತೌಟ್ ದಿಸ್ ಬೇಸಿಕ್ಸ್ ವಿ ಕಾಂಟ್ ಗೋ ಫರ್ದರ್. ಅರ್ಥ? ಯಾಕೆ ಸರ್ ಹಿಂಗೆ ಅಂತೀರಾ? ಅಂದೇ ಅಂತೀವಿ. PSLV ಲಾಂಚ್ ಮಾಡಿದ್ನಪ್ಪ. PSLV ಲಾಂಚ್ ಮಾಡಿದೆ ಶ್ರೀಹರಿಕೋಟೆಯಿಂದ. ನಮ್ಮ PSLV ಟ್ರೋಪೋಸ್ಫಿಯರ್, ಸ್ಟಾಟೋಸ್ಫಿಯರ್, ಮೀಸೋಸ್ಫಿಯರ್, ಥರ್ಮೋಸ್ಫಿಯರ್, ಐನೋಸ್ಫಿಯರ್ ಹೋಗ್ತಾ ಇದೆ ಮೇಲಕ್ಕೆ ಮೇಲಕ್ಕೆ ಮೇಲೆ. ಈಗ ಐನೋಸ್ಫಿಯರ್ ಅಯೋನ್ ಸರ್ ಗೊತ್ತಿರ್ಬೇಕು ತಾನೆ, ಅದಕ್ಕೆ ಬೀಳ್ತಾರೆ ನಿಮಗೆ. ಅರ್ಥಾಯ್ತಾ? ಸರ್ ಐನೋಸ್ಫಿಯರ್ ಅಂತ ಕೇಳಿದೀವಿ ಸರ್, ನಾವು ಚಿಕ್ಕ ವಯಸ್ಸಿಂದ ಓದಿದ್ದೀವಿ ಸರ್. ಅಯಾನ್ ಮಂಡಲ, ಐನೋಸ್ಫಿಯರ್. ಸೊ ಐನೋಸ್ಫಿಯರ್ ಅಯೋನ್ ಅಂತ ಕರೀತಾರೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆಯ್ತಾ? ಇಲ್ಲಿ ನೀವು ಅಯೋನ್ಸ್ ಅರ್ಥ ಆಗ್ಬಿಟ್ರೆ ಅಲ್ಲಿ ಐನೋಸ್ಫಿಯರ್ ಅರ್ಥ ಆಗ್ಬಿಡುತ್ತೆ. ಆಯ್ತಾ? ಆಮೇಲೆ ಅದು ಗುಣ ಅರ್ಥ ಆದರೆ ಮಾತ್ರ ನಮಗೆ PS ಲಾಂಚ್ ಮಾಡೋಕ್ಕೆ ಸಾಧ್ಯ. ಯಾಕಂದ್ರೆ PS ಎಲ್ಲ ಮುಖಾಂತರ ಹಾದೋಗ್ಬೇಕು, ಟೆಂಪ್ರೇಚರ್ ನೋಡ್ಕೋಬೇಕು, ಎಲ್ಲ ಗೊತ್ತಿರ್ಬೇಕು ನನಗೆ. ಆಯಿತಾ? ಆಮೇಲೆ ಗೈಸ್ ಆ ಐನೋಸ್ಫಿಯರ್ನ ಬಳಸ್ಕೊಂಡೇ ಮುಂದೆ ಡಿಸ್ಕಸ್ ಮಾಡ್ತೀವಿ. ರಡಾರ್ಗಳು ಡಿಸ್ಕಸ್ ಮಾಡ್ತೀವಿ. ರಡಾರ್ ಡಿಸ್ಕಸ್ ಮಾಡ್ತೀವಿ. ಡಿಫೆನ್ಸ್ ರಡಾರ್ ಡಿಸ್ಕಸ್ ಮಾಡೋದು ಐನೋಸ್ಫಿಯರ್ ಬಳಸ್ಕೊಂಡು ಡಿಸ್ಕಸ್ ಮಾಡ್ತೀವಿ. ಆಯಿತಾ? ಆ ಥರ ಐನೋಸ್ಫಿಯರ್ನ ಬಳಸ್ಕೊಂಡು ಯೂಸ್ ಮಾಡೋ ರಡಾರ್ನ OTH ರಡಾರ್ ಅಂತ ಕರೀತಾರೆ. ನಾನು ಹೇಳ್ದೆ ನಿಮಗೆ 8 hours 8 days ಯು ಆರ್ ಗಾನ್ ಅಂತ ಅರ್ಥ. ಫುಲ್ಲಿ ಲೋಡೆಡ್. ಆಯಿತಾ? ಮೆಂಟಲಿ ಫಿಸಿಕಲಿ ಪ್ರಿಪೇರ್ ಆಗಿ ಬನ್ನಿ. ಊಟ ಕಡಿಮೆ ತಿನ್ಕೊಂಬನ್ನಿ. ಯಾಕಂದ್ರೆ ನಿದ್ದೆ ಮಾಡಿದ್ರೆ ಎಲ್ಲ ತುಂಬ ಕಳ್ಕೊಬಿಡ್ತಾರೆ. ನಿದ್ದೆ ಮಾಡಿ ತುಂಬ ಟೈಮ್ ಸಿಗುತ್ತೆ ಸತ್ತ ಮೇಲೆ. ಯೋಚನೆ ಮಾಡ್ಕೋಬೇಡಿ. ಆಯಿತಾ? ಈಗ ಫೋಕಸ್ ಮಾಡೋಣ ಕ್ಲಾಸಲ್ಲಿ. ಕ್ಲಿಯರ್? ನೀವು ನಾನು ನಿಮ್ಗೆ ಹೇಳ್ಬಿಟ್ಟು ನಾನು ಮಾತ್ರ ಹಂಗೆ ಹತ್ತಲ್ಲ, ನಾನು ಹಾಗೇನೆ. ಬೇಕಾದ್ರೆ ನಿಮ್ಮ ಸರ್ನ ಕೇಳಿ, ಡಾಕ್ಟರ್ ಸರ್ನ ಕೇಳಿ. ನಾನು ಬೆಳಗ್ಗೆ ಬ್ರೇಕ್ಫಾಸ್ಟೇ ಮಾಡಿಲ್ಲ, ಹಂಗೆ ಬಂದಿದ್ದೀನಿ. ಎಷ್ಟೊತ್ತಲ್ಲಿ ನಾನು ಬ್ರೇಕ್ಫಾಸ್ಟು ಮಾಡಲ್ಲ, ಊಟನೂ ಮಾಡಲ್ಲ. ಬಿಕಾಸ್ ನಾನು ಲೋಡ್ ಆಗಿಬಿಟ್ರೆ ನನ್ನ ನಿದ್ದೆ ಬಂದರೆ ನಾನು ಪಾಠ ಮಾಡೋಕ್ಕಾಗಲ್ಲ. ಸೊ ಈಗ ಪಾಠ ಮಾಡೋಕ್ಕೆ ನಾವೇ ಇಷ್ಟು ಡೆಡಿಕೇಟ್ ಆಗಿರಬೇಕಾದ್ರೆ ನೀವು ಹೇಗಿರ್ಬೇಕು ಯೋಚನೆ ಮಾಡಿ. ನಮ್ಮ ಟ್ರೈನಿಂಗಲ್ಲಿ ಇರಬೇಕಾದ್ರೆ ನಮ್ಮ ಸರ್ ಒಬ್ಬರು ಇದ್ದರು, ಒಂಥರ ಭಯಂಕರ ವಿಚಿತ್ರ. ಅವರು ಕೂಡ ಅವರು ಟ್ರೈನಿಂಗಲ್ಲಿ ಇರಬೇಕಾದ್ರೆ, ಟ್ರೈನಿಂಗಲ್ಲಿ ಭಯಂಕರ ಕಷ್ಟ ಇರುತ್ತೆ, ರನ್ನಿಂಗು ಜಂಪಿಂಗ್ ಭಯಂಕರ ಕಷ್ಟ ಇರುತ್ತೆ. ಆ ಥರ ಇದ್ದರೂ ಅಷ್ಟೆಲ್ಲ ಮುಗಿಸ್ಕೊಂಬಂದು ಕ್ಲಾಸ್ ರೂಮ್ ಕೂತ್ಕೋಬೇಕು. ಬೆಳಗ್ಗೆಲ್ಲ ಓಡಾಡಿ ಬಿದ್ದು ಎದ್ದು ಓಡಿ ಬಂದು ಎಲ್ಲ ಮಾಡಬೇಕು. ಕ್ಲಾಸ್ ರೂಮ್ ಕೂತ್ಕೋಬೇಕು ಸಾಧ್ಯನೇ ಇರ್ತಿಲ್ಲ. ನಿದ್ದೆ ಬಂದ್ಬಿಡುತ್ತೆ, ಫುಲ್ ನಿದ್ದೆ ಬಂದ್ಬಿಡುತ್ತೆ. ಹಿಂಗೆ ಅಂತ ಇರ್ತೀವಿ, ಹೋಗ್ತಾ ಇರ್ತೀವಿ, ಏನೂ ಇಲ್ಲ. ಆದರೆ ರಿಟರ್ನ್ ಎಕ್ಸಾಮ್ ಇಂಪಾರ್ಟೆಂಟ್ ನಮಗೆ. ಆ ಥರ ನಾವು ಆ ಒಂದು ಅವಧಿನ ಕ್ರಾಸ್ ಮಾಡಿದ್ದೀವಿ. ಆದರೆ ನಮ್ಮ ಸರ್ರು ಮತ್ತು ಕೆಲವರು ಏನು ಮಾಡ್ತಿದ್ರು ಅಂದರೆ, ಅವರು ಕೂಡ ಟ್ರೈನಿಂಗ್ ಮಾಡಬೇಕಾದ್ರೆ ಈ ಥರ ಎಲ್ಲ ಹಾಗೆ ಕ್ಲಾಸ್ ರೂಮಲ್ಲಿ ಬಂದು ಕೂತಿದ್ದಾಗ ತಮ್ಮ ಜೇಬಿನಲ್ಲಿ ಸದಾ 2 ರಿಂದ 3 ಮೆಣಸಿನಕಾಯಿ ಇಟ್ಕೊಂಡಿರ್ತಿದ್ರಂತೆ. ಹಸಿ ಮೆಣಸಿನಕಾಯಿ. ಆಯಿತಾ? ಹಸಿ ಮೆಣಸಿನಕಾಯಿ ಏನಕ್ಕೆ? ನಿದ್ದೆ ಬಂತ ಕಡ್ದುಬಿಡೋರಂತೆ. ಯಾವ ಕಡ್ದಷ್ಟೇ ಖಾರ ಆಯ್ತು, ಕಣ್ಣೀರು ಬಂತು, ನಿದ್ದೆ ಹೋಯ್ತು, ಫೋಕಸ್ ಮಾಡು.
ಈ ಥರ ಎಲ್ಲ ವಿಚಿತ್ರ ಲೆವೆಲ್ಗೆ ಒಟ್ಟಲ್ಲಿ ಗುರಿ ಮುಟ್ಟಬೇಕಂದ್ರೆ, ಸಾಧನೆ ಮಾಡಬೇಕಂದ್ರೆ ಈ ಥರ ಎಲ್ಲ ಮಾಡೋರು ಇದ್ದಾರೆ, ಮಾಡಿದವರು ಇದ್ದಾರೆ. ನಾನು ನಿಮ್ಗೆ ಕತೆ ಹೇಳ್ತಲ್ಲ, ನಿಮಗೆ ಹೇಳ್ತಾ ನಿಮ್ಗೆ ಆ ಥರ ಆಯಿತಾ. ಮುಖ ತೊಳ್ಕೊಂಬಂದು ಕುತ್ಕೋತಿರೋ, ಟೀಕ್ ಬಂದು ಕುತ್ಕೋತಿರೋ, ಸ್ಟೇ ಫೋಕಸ್ಡ್. ಕ್ಲಿಯರ್? ನೀವು ಇಲ್ಲಿವರೆಗೂ ಕೇಳದೇ ಇರೋದು, ಓದಿದೇ ಇರೋ ಟಾಪಿಕ್ಸ್ಗಳನ್ನ ಡಿಸ್ಕಸ್ ಮಾಡ್ತೀವಿ ಕ್ಲಾಸಲ್ಲಿ, ಆಯಿತಾ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಹೇಳ್ತಲ್ಲ, ಎಷ್ಟೊಂದು ವಿಷಯ ಹೇಳ್ತೇನೆ ನಿಮಗೆ. ಇನ್ನು ಮುಂದೆ ಡಿಫೆನ್ಸ್ ಡಿಸ್ಕಸ್ ಮಾಡೋ ಟಾಪಿಕ್ಗಳು ಹೇಳ್ತಾ ಇದ್ದೀನಿ ನಿಮಗೆ. ಅದಕ್ಕೆ ನಿಮ್ಗೆ ಹೇಳಿದ್ದು ಸ್ಪೇಸ್ ಟೆಕ್ನಾಲಜಿ, ಮದರ್ ಟೆಕ್ನಾಲಜಿ ಅಂತ. ಈಗ ಡಿಫೆನ್ಸ್ ಟೆಕ್ನಾಲಜಿ, ಡಿಫೆನ್ಸ್ ಚಾಪ್ಟರ್ ಮಾಡಬೇಕಾದ್ರೆ ಅಲ್ಲಿ ಬರುವಂಥ ರಡಾರು ಇಲ್ಲಿಗೆ ಲಿಂಕ್ ಆಗುತ್ತೆ. ನಿಮ್ಗೆ ಅಯಾನ್ಸ್ ಗೊತ್ತಿಲ್ಲ ಅಂದರೆ ಮುಂದೆ ಏನು ಗೊತ್ತಾಗ. ಆ ಥರನೇ ಎಷ್ಟೊಂದು ವಿಷಯಗಳು ಇಲ್ಲಿ ಬೇಸಿಸ್ ಗೊತ್ತಿಲ್ಲ ಅಂದರೆ ಯು ಕಾಂಟ್ ಗೋ ಫರ್ದರ್. ಅರ್ಥ ಹೇಳಿದೀಗ? ಬೇಸಿಸ್ ಗೊತ್ತಾಯ್ತಾ? ಇದು ಆಟಮ, ಅದು ಆಟಮ್ ಕಚ್ಚ ಕಚ್ಚ ಅಂದ್ಕೊಳ್ಳೋಣ. ಆಟಮ್ ಸರಿ ಆಯಿತು, ಎಲಿಮೆಂಟ್ ಸರಿ ಆಯಿತು, ಕಾಂಪೌಂಡ್. ಕ್ಲಿಯರ್? ಇಷ್ಟ ಆಯ್ತಾ? ಈಗ ಇಷ್ಟೆಲ್ಲ ಏನಕ್ಕೆ ಕೇಳಿದ್ವಿ ಅಂದರೆ, ನೀವು ಬರ್ಕೊಂಡಿರಲ್ಲ ಅವಾಗಲೇ, ಏನದು ಇಂಟರ್ಸ್ಟೆಲಾರ್. ಓಪನ್ ಮಾಡಿ, ಅದು ಏನು ಬರ್ಕೊಂಡ್ರೆ ಇಂಟರ್ಸ್ಟೆಲಾರ್ ಗ್ಯಾಸಸ್ಗೆ. ಇಂಟರ್ಸ್ಟೆಲಾರ್ ಗ್ಯಾಸಸ್ಸಲ್ಲಿ ಹೈಡ್ರೋಜನ್ ಇದೆ, ಹೀಲಿಯಂ ಇದೆ, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್ ಎಲ್ಲ ಗೊತ್ತಾಯ್ತು. ಈಗ ಅದು ಬಿಟ್ಟು ಏನು ಬರ್ಕೊಂಡಿದ್ದೀರಾ? ಅಯೋನ್ಸ್ ಅಂತ ಬರ್ಕೊಂಡಿದ್ದಾರೆ. ಕರೆಕ್ಟಾ? ಸೊ ಈಗ ಆ ಅಯೋನ್ಸ್ ಅಂದ್ರೆ ಏನು ಅನ್ನೋದಕ್ಕೆ ಡಿಸ್ಕಸ್ ಮಾಡಿದ್ವಿ ನಾವು. ಇಷ್ಟೊತ್ತು ಡಿಸ್ಕಸ್ ಮಾಡಿದ್ದು ಆ ಒಂದು ಪಾಯಿಂಟ್ಗೋಸ್ಕರ, ಅಯೋನ್ಸ್ ಅಂದ್ರೆ ಏನನ್ನು ಗೊತ್ತಾಗೋದಕ್ಕೆ ಡಿಸ್ಕಸ್ ಮಾಡಿದ್ವು. ಕ್ಲಿಯರ್? ಸೊ ಈಗೇನು ಗೊತ್ತಾಯ್ತು ನಿಮಗೆ? ಸಿಂಪಲ್ ಆಗಿ ಎಲೆಕ್ಟ್ರಾನ್ನ ಕಳ್ಕೋ ಅಥವಾ ಪಡ್ಕೋ ಏನಾಗುತ್ತೆ? ಅಯೋನ್ಸ್. ವೆರಿ ಸಿಂಪಲ್. ನ್ಯೂಟ್ರಾನ್ ಸಂಖ್ಯೆ ರಿಪೇರ್ ಆದರೆ ಐಸೋಟೋಪ್ಸ್. ಪ್ರೋಟಾನ್ ಸಂಖ್ಯೆ ರಿಪೇರ್ ಆದರೆ ಆಟಮಿಕ್ ಚೇಂಜ್. ಇಷ್ಟ ಅರ್ಥ ಆಯ್ತಾ? ಓಕೆ. ಅಷ್ಟಾದ್ಮೇಲೆ ಏನು ಅರ್ಥ ಆಯ್ತು? ಎಕ್ಸ್ಟ್ರಾ ಇನ್ಫಾರ್ಮೇಷನ್. ಆಟಮ್ ಸೇರಿ ಎಲಿಮೆಂಟ್ ಆಗ್ತದೆ, ಎಲಿಮೆಂಟ್ ಸೇರಿ ಕಾಂಪೌಂಡ್ ಆಗುತ್ತೆ. ಇಷ್ಟ ಅರ್ಥ ಆಯ್ತಾ? ಇಷ್ಟ ಅರ್ಥ ಆಯ್ತು. ಈಗ ನಮ್ಮ ವಾಪಸ್ ಹೋಗೋಣ, ಗ್ಯಾಲಕ್ಸಿಗೆ ಹೋಗೋಣ ವಾಪಸ್. ಸೇರಿ ಗ್ಯಾಲಕ್ಸಿಯಲ್ಲಿ ಕೋಟ್ಯಾಂತರ ನಕ್ಷತ್ರಗಳು, ಸ್ಟಾರ್ಸ್ ಇದ್ದಾವೆ. ಸ್ಟಾರ್ಸ್ ಅಂದ್ರೆ ಏನು ಅಂತ ಗೊತ್ತಾಯಿತು. ಆ ಸ್ಟಾರ್ಗಳ ನಡುವೆ, ನಕ್ಷತ್ರದ ನಡುವೆ ಏನಿದೆ? ಗ್ಯಾಸಸ್ ಇದೆ. ಆ ಗ್ಯಾಸ್ ಅದನ್ನು ಗೊತ್ತಾಯ್ತು. ಕ್ಲಿಯರಾ? ನೆಕ್ಸ್ಟ್, ಅಲ್ಲಿ ಚೆದರಿರುವಂಥ ಧೂಳಿನ ಕಣಗಳು ಬರ್ಕೊಳ್ಳಿ. ಧೂಳಿನ ಕಣಗಳು ಎಲ್ಲಿ ಚೆದರಿದಾವೆ? ಗ್ಯಾಲಕ್ಸಿಯಲ್ಲಿ ಚೆದರಿದಾವೆ. ಗ್ಯಾಲಕ್ಸಿಯಲ್ಲಿದೆ, ವಿಶ್ವದಲ್ಲಿ ಒಳ್ಳೆ ಒಂದಾಗಿದೆ. ಅದಕ್ಕೆ ಇದನ್ನ ಕಾಸ್ಮಿಕ್ ಡಸ್ಟ್ ಪಾರ್ಟಿಕಲ್ಸ್ ಅಂತ ಕರಿತೀವಿ. ಕಾಸ್ಮಿಕ್ ಡಸ್ಟ್ ಪಾರ್ಟಿಕಲ್ಸ್ ಅಂತ ಕರಿತೀವಿ. ಕಾಸ್ಮಿಕ್ ಡಸ್ಟ್ ಪಾರ್ಟಿಕಲ್ಸ್ ಅಲ್ಲಿ ಕಾಸ್ಮಿಕ್ ಡಸ್ಟ್ ಪಾರ್ಟಿಕಲ್ಸ್ ಧೂಳಿನ ಕಣಗಳು ಅಂತ ಕರಿತೀವಿ. ಬರ್ಕೊಟ್ರಿ. ಕಾಸ್ಮಿಕ್ ಡಸ್ಟ್ ಪಾರ್ಟಿಕಲ್ಸ್ ಅಲ್ಲಿ ಐರನ್, ಮೆಗ್ನೀಷಿಯಂ ಸಿಲಿಕೇಟ್ಸ್, ಐರನ್ ಮೆಗ್ನೀಷಿಯಂ ಅಥವಾ ಐರನ್ ಮೆಗ್ನೀಷಿಯಂ ಸಿಲಿಕೇಟ್ ಎಕ್ಸೆಟ್ರಾ ಅಂತ ಬರ್ಕೊಳ್ಳಿ. ಐರನ್ ಮೆಗ್ನೀಷಿಯಂ ಓಕೆ, ಇವೆಲ್ಲ ಧೂಳಿನ ಕಣಗಳು. ಅದು ಬಿಟ್ಟರೆ ಬೇರೆ ಬೇರೆ ಇರ್ತಾವೆ, ಸಿಕ್ಕಾಬಿಟ್ಟಿರ್ತವೆ. ಕಲ್ಲು ಮುಳ್ಳು, ಸಣ್ಣ ಸಣ್ಣ ಧೂಳಿನ ಕಣಗಳು ಅಂದರೆ ಸೂಕ್ಷ್ಮ ಕಣಗಳು ಅಂತ ಕರಿತೀವಿ. ಗ್ರೈನ್ಸ್ ಅಂತ ಕರಿತೀವಿ, ಮೈನ್ಯೂಟ್ ಗ್ರೈನ್ಸ್ ಅಂತ ಕರಿತೀವಿ. ಇದೆಲ್ಲ ಒಟ್ಟಲ್ಲಿ ನಕ್ಷತ್ರಗಳಿರುವಂಥ ಅನಿಲಗಳು, ಚೆದಿರುವಂಥ ಧೂಳಿನ ಕಣಗಳು, ಒಟ್ಟಾರೆಗೆ ಅಂತ ಕರಿತೀವಿ. ಇದನ್ನ ಗ್ಯಾಲಕ್ಸಿ ಅಂತ ಕರಿತೀವಿ. ಕರೆಕ್ಟಾ? ಇನ್ನು ಇಟ್ಕೊಂಡಿರೋದು ಯಾರು? ಹಿಡಿದಿಟ್ಕೊಂಡಿರೋದು ಗ್ರಾವಿಟಿ. ಸೊ ಈ ರೀತಿ ಕಾಣಿಸುತ್ತೆ ಗ್ಯಾಲಕ್ಸಿಗಳು.
ಕಾಣ್ತಾ ಇದೆಯಾ? ಕ್ಲಿಯರ್? ಇದೆಲ್ಲ ಗ್ಯಾಲಕ್ಸಿಗಳೇ, ಕೋಟ್ಯಾಂತರ ನಕ್ಷತ್ರಗಳು. ಲೆಕ್ಕ ತಗೊಂಡ್ರೆ ಬ್ಯೂಟಿ ಏನು ಗೊತ್ತಾ? ಯೂನಿವರ್ಸಲ್ಲಿ ಕಣ್ಣಿಗೆ ಕಾಣೋದೆಷ್ಟು? ಕೇವಲ 5%. 5%, ಬರೀ 5%. ನಮ್ಮ ಕಣ್ಣಿಗೆ ಕಾಣೋದು ಕೇವಲ 5% ಅಷ್ಟೇ. ಕ್ಲಿಯರಾ? ಆ 5%ಅಲ್ಲೇ ಸುಮಾರು 100ರಿಂದ 200 ಬಿಲಿಯನ್ ಗ್ಯಾಲಕ್ಸಿ ಇದಾವಂತ. ಎಷ್ಟು? 100ರಿಂದ 200 ಬಿಲಿಯನ್ ಗ್ಯಾಲಕ್ಸಿಗಳು. ಆ 200 ಬಿಲಿಯನ್ ಗ್ಯಾಲಕ್ಸಿಯಲ್ಲಿ ಒಂದು ಗ್ಯಾಲಕ್ಸಿ ನಮ್ಮ ಗ್ಯಾಲಕ್ಸಿ, ನಾವಿರೋ ಗ್ಯಾಲಕ್ಸಿ. ಅದ್ರ ಹೆಸರು ಏನು? ಮಿಲ್ಕಿ ವೇ. ಆ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ ಸುಮಾರು 100 ಬಿಲಿಯನ್ ಸ್ಟಾರ್ಸ್ ಇದೆಯಂತೆ. ಆ ಸ್ಟಾರ್ಸಲ್ಲಿ ಒಂದು ಸ್ಟಾರ್ ಸೂರ್ಯ ಅಷ್ಟೇ. ಆಯ್ತಾ? ಕ್ಲಿಯರ್? ಸೊ 200 ಬಿಲಿಯನ್ ಗ್ಯಾಲಕ್ಸಿಯಲ್ಲಿ ಒಂದು ಗ್ಯಾಲಕ್ಸಿ ಮಿಲ್ಕಿ ವೇ. ಮಿಲ್ಕಿ ವೇಯಲ್ಲಿ 100 ಬಿಲಿಯನ್ ಸ್ಟಾರ್ಸಲ್ಲಿ ಒಂದು ಸ್ಟಾರ್ ಸನ್. ಆ ಸೂರ್ಯ ಒಬ್ಬನೇ ಎಲ್ಲ ಒಂದು ಪರಿವಾರ ಇದೆ. ಆ ಪರಿವಾರದಲ್ಲಿ ಒಂದು ಸಣ್ಣ ಒಂದೇ ಒಂದು ಸದಸ್ಯ ಮೆಂಬರ್ ಭೂಮಿ. ಅಷ್ಟು ಚಿಕ್ಕದು ನಮ್ಮ ಭೂಮಿ ಅಂತ ಅರ್ಥ. ಆಯ್ತಾ? ಇಡೀ ನಮ್ಮ ಬೋರ್ಡು ಯೂನಿವರ್ಸ್ ಆದರೆ ಒಂದು ಡಾಟು ಮಿಲ್ಕಿ ವೇ ಅಂತ ಅರ್ಥ. ಇಡೀ ಬೋರ್ಡ್ ಯೂನಿವರ್ಸ್ ಆದರೆ ಒಂದು ಡಾಟ್ ಏನೋ ಒಂದೇ ಒಂದು ಸಣ್ಣ ಡಾಟ್ ಏನೋ ಮಿಲ್ಕಿ ವೇ ಅಂತ ಅರ್ಥ. ಕ್ಲಿಯರಾ? ಆ ಮಿಲ್ಕಿ ವೇನೇ ಒಂದು ಸಣ್ಣ ಡಾಟ್ ಆಗಿದ್ರೆ, ಆ ಮಿಲ್ಕಿ ವೇಲೇ ಒಂದು ಸಣ್ಣ ಡಾಟ್ ಆಗಿದ್ರೆ, ಮಿಲ್ಕಿ ವೇ ಒಂದರಲ್ಲಿ ಸುಮಾರು 200 ಬಿಲಿಯನ್ ಸ್ಟಾರ್ಸ್ ಇದಾವೆ. ಅದ್ರಲ್ಲಿ ಒಂದು ಸ್ಟಾರ್ ಯಾವುದು? ಸನ್. ಅದೊಂದು ಪರಿವಾರ ಇದೆ. ಆ ಪರಿವಾರದಲ್ಲಿ 8 ಗ್ರಹಗಳು ಅವು ಏನೇನೋ ಇದ್ದಾವೆ. ಅದ್ರಲ್ಲಿ ಒಂದು ಗ್ರಹ ಯಾವುದು? ಭೂಮಿ. ಆ ಭೂಮಿಯಲ್ಲಿ ಯಾರೋ ಒಬ್ರು ಸುಂದರವಾಗಿ ಹುಡುಗಿನ ಕರ್ಕೊಂಡ್ಬಂದ್ಬಿಟ್ಟು ಮಿಸ್ ಯೂನಿವರ್ಸ್ ಅಂದ್ರೆ ಆಗುತ್ತಾ? ಕಾಮನ್ ಸೆನ್ಸ್ ಇಲ್ಲ, ಸೈನ್ಸೇ ಗೊತ್ತಿಲ್ಲ ಅಂತ ಅರ್ಥ ಅವ್ರಿಗೆ. ಈ ಯೂನಿವರ್ಸ್ ದೊಡ್ಡದಾಗಿದೆ ಅಂತೆ, ಅದು ಯಾರೋ ಒಂದು ಸುಂದರ ಕರ್ಕೊಂಡ್ಬಂದು ಮಿಸ್ ಯೂನಿವರ್ಸ್ ಅಂದ್ಬಿಡ್ತಾರೆ. ಹೆಂಗೆ ಸಾಧ್ಯ? ಇಸ್ ಇಟ್ ಲಾಜಿಕಲ್ ಅಲ್ಲ? ಅಷ್ಟು. ಅದೇ ಬಿಡಿ ಹೋಗ್ಲಿ. ಸೊ ಮಿಸ್ ಯೂನಿವರ್ಸ್ ಅಲ್ಲ, ಯಾಕಂದ್ರೆ ಯೂನಿವರ್ಸ್ ಇಸ್ ಸಚ್ ಎ ಹ್ಯೂಜ್ ಥಿಂಗ್. ಅದಕ್ಕೆ ಕೆಲವು ಕಡೆ ಹೇಳ್ತಾರೆ ಯೂನಿವರ್ಸ್ ಅಂದರೆ ಸಿಂಪಲ್ ಡೆಫಿನೇಷನ್ ಕಳಿಸ್ಬಿಟ್ರು. ಯೂನಿವರ್ಸ್ ಅಂದರೆ ಸಿಂಪಲ್ ಡೆಫಿನೇಷನ್, ನೆವರ್ ಎಂಡಿಂಗ್ ಎವರ್ ಎಕ್ಸ್ಪ್ಯಾಂಡಿಂಗ್. ಏನು ಹೇಳ್ತೀನಿ? ಏನು ಯೂನಿವರ್ಸ್ ಅಂದರೆ ನೆವರ್ ಎಂಡಿಂಗ್ ಎವರ್ ಎಕ್ಸ್ಪ್ಯಾಂಡಿಂಗ್. ಅದು ದೊಡ್ಡದಾಗಿದಂತೆ, ದೊಡ್ಡದಾಗ್ತಾನೇ ಇದೆ ಅಂತೆ. ಅದೇಳಿ ಡಿಸ್ಕಸ್ ಮಾಡೋಣ ಬಿಗ್ ಬ್ಯಾಂಗಲ್ಲಿ. ನೆವರ್ ಎಂಡಿಂಗ್, ಅದಕ್ಕೆ ಕೊನೆ ಇಲ್ಲ, ದೊಡ್ಡದಾಗ್ತಾನೇ ಇದೆ. ನೆವರ್ ಎಂಡಿಂಗ್ ಎವರ್ ಎಕ್ಸ್ಪ್ಯಾಂಡಿಂಗ್, ಸಚ್ ಹ್ಯೂಜ್ ಥಿಂಗ್ ಇಸ್ ಯೂನಿವರ್ಸ್. ಆ ಯೂನಿವರ್ಸಲ್ಲೇ ಒಂದು ಸಣ್ಣ ಏನು ಕಣ್ಣಿಗೆ ಕಾಣದೆ ಬರೀ 5%, ಕಾಣದೇ ಇರೋದು 95%. ಆ ಕಣ್ಣಿಗೆ ಕಾಣುವಂಥ 5%ಅಲ್ಲಿ ಎಷ್ಟಿದ್ದಾವೆ? 200 ಬಿಲಿಯನ್ ಗ್ಯಾಲಕ್ಸಿ. ಆ 200 ಬಿಲಿಯನ್ ಗ್ಯಾಲಕ್ಸಿಲಿ ಒಂದು ಗ್ಯಾಲಕ್ಸಿ ಮಿಲ್ಕಿ ವೇ. ಆ ಮಿಲ್ಕಿ ವೇ ಒಂದು ಗ್ಯಾಲಕ್ಸಿಯಲ್ಲಿ ಎಷ್ಟಿದ್ದಾವೆ? ಸುಮಾರು 100 ಬಿಲಿಯನ್ ಸ್ಟಾರ್ಸ್. ಹಂಗೆ ಲೆಕ್ಕ ಹಾಕೊಂಡ್ರೆ ಅಂದಾಜು ಪ್ರಕಾರ ನಮ್ಮ ವಿಶ್ವದಲ್ಲಿ, ಗೊತ್ತಿರೋ ವಿಶ್ವದಲ್ಲಿ 1 ಸೆಪ್ಟಿಲಿಯನ್ ಸ್ಟಾರ್ಸ್ ಇದಾವಂತೆ. ಮಿಲಿಯನ್ ಅಲ್ಲ, ಬಿಲಿಯನ್ ಅಲ್ಲ, ಟ್ರಿಲಿಯನ್ ಅಲ್ಲ, ಸೆಪ್ಟಿಲಿಯನ್. 1 ಸೆಪ್ಟಿಲಿಯನ್ ಸ್ಟಾರ್ಸ್ ಇದಾವಂತೆ. 1 ಸೆಪ್ಟಿಲಿಯನ್ ಅಂದರೆ 24 ಸೊನ್ನೆ ಬರೀಬೇಕು. ಮಿಲಿಯನ್ ಎಷ್ಟು ಸೊನ್ನೆ? ಮಿಲಿಯನ್ಗೆ ಎಷ್ಟು ಸೊನ್ನೆ? ಮಿಲಿಯನ್ಗೆ 6, ಬಿಲಿಯನ್ಗೆ 9, ಟ್ರಿಲಿಯನ್ಗೆ 12. ಆ ಥರ 24 ಸೊನ್ನೆ ಬಡ್ದಾಗ ಎಷ್ಟಾಗುತ್ತೋ ಅಷ್ಟೊಂದು ಸ್ಟಾರ್ಸು ನಮ್ಮ ಇದೆಯಂತ. ಅರ್ಥ ಆಗಿಲ್ವಾ? ಕ್ಲಿಯರ್? ಈಗ ಅರ್ಥ ಆಯ್ತಾ? ಒಟ್ಟಲ್ಲಿ ಈ ರೀತಿ ನೋಡಿ, ಈ ಸೂಕ್ಷ್ಮ ಗಮನಿಸಿದ್ರೆ ಪ್ರಕಾಶಮಾನ ಹೊರಳ್ತಾ ಇರುವಂಥ ಗ್ಯಾಲಕ್ಸಿಗಳು, ಬೇರೆ ಬೇರೆ ಬಣ್ಣ, ಬೇರೆ ಬೇರೆ ಗಾತ್ರ. ಓಕೆ, ಸೊ ದೀಸ್ ಆರ್ ಗ್ಯಾಲಕ್ಸೀಸ್. ಇದೆಲ್ಲ ಗ್ಯಾಲಕ್ಸಿಗಳೇ. ಸೊ ಒರಿಜಿನಲ್ ಫೋಟೋಸ್ ಆ್ಯಕ್ಚುಲಿ ಹಿಡಿದಿದ್ದು ಯಾರು? ಈ ಒರಿಜಿನಲ್ ಫೋಟೋಸ್ ಕ್ಯಾಪ್ಚರ್ ಮಾಡಿದ್ದು ಯಾರು? ಈ ಫೋಟೋಸ್ ಹಿಡಿದಿದ್ದು ಯಾರು? ಕ್ಯಾಪ್ಚರ್ ಮಾಡಿದ್ದು ಹಬ್ಬಲ್ ಟೆಲಿಸ್ಕೋಪ್. ಹಬ್ಬಲ್ ಅಂತ ಟೆಲಿಸ್ಕೋಪ್ ಇತ್ತು. ಈಗ ಹಬ್ಬಲ್ ಟೆಲಿಸ್ಕೋಪ್ಗಿಂತ ಅಡ್ವಾನ್ಸ್ ಆಗಿರೋ ಟೆಲಿಸ್ಕೋಪೇ ವೆರಿ ಗುಡ್, ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್. ನಮ್ಮ ಹಬ್ಬಲ್ಗಿಂತ 100 ಪಟ್ಟು ಸೊಫಿಸ್ಟಿಕೇಟೆಡ್ ಆಗಿರುವಂಥ ಟೆಲಿಸ್ಕೋಪೇ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್. ಅದು ಕಾಣದೇ ಇರೋದು ಕೂಡ ತೋರಿಸುತ್ತೆ ನಿಮಗೆ. ದಟ್ ಈಸ್ ವಾಟ್ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್. ಏನು ಸರ್ ಕಾಣದೇ ಇರೋದು ಅಂದರೆ, ಫಾರ್ ಎಕ್ಸಾಂಪಲ್ ಈಗ ನಾನು ನಿಮ್ಗೆಲ್ಲರಿಗೂ ಒಂದು ಮೆಸೇಜ್ ಕಳಿಸ್ತೀನಿ ವಾಟ್ಸಪ್ಪಲ್ಲಿ ಅಂದ್ಕೊಳ್ಳಿ. ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸಿದೆ, ನಿಮ್ಮೆಲ್ಲರ ಮೊಬೈಲ್ಗೂ ಮೆಸೇಜ್ ಬಂತು. ಕ್ಲಿಯರಾ? ಆ ಮೊಬೈಲ್ ನಿಮ್ಮ ಮೆಸೇಜ್ ಮೊಬೈಲ್ಗೆ ಬಂದಿದ್ದು ಹೇಗೆ? ರೇಡಿಯೋ ವೇವ್ಸ್ ಮುಖಾಂತರ. ಅಂದರೆ ಈ ಕ್ಲಾಸ್ ರೂಮಲ್ಲಿ ರೇಡಿಯೋ ವೇವ್ಸ್ ಇದೆಯಾ ಅಂತ ಅರ್ಥ. ಕರೆಕ್ಟಾ?
ಅದು ಕಾಣ್ತದೆ ಕಣ್ಣಿಗೆ? ಕಾಣಲ್ಲ. ಕ್ಲಿಯರ್? ಈಗ ನಾನು ರೇಡಿಯೋಸ್ ಮುಖಾಂತರ ನಾನು ರೂಪವನ್ನು ರೇಡಿಯೋಸ್ ವೃತ್ತಿಲಿ ಬಂದು ನಿಂತ್ಕೊಂಡ್ರೆ ನಿಮಗೆ ಧ್ವನಿ ಕೇಳಿಸ್ತಾ ಇರ್ತದೆ, ನಾನು ಕಾಣಿಸಲ್ಲ ನಿಮಗೆ. ಕ್ಲಿಯರಾ? ಈಗ ಫಾರ್ ಎಕ್ಸಾಂಪಲ್ ಸೂರ್ಯನ ಮೈಯಿಂದ ಯು ವಿ ರೇಸ್ ಬರ್ತಾ ಬರ್ತಿಲ್ವೋ? ಸೂರ್ಯನ ಮೈಯಿಂದ ಯು ವಿ ರೇಸ್ ಬರ್ತಾ ಇದೆ, ಸೂರ್ಯನ ಮೈಯಿಂದ ಎಕ್ಸ್ರೇಸ್ ಬರ್ತಾ ಇದೆ. ಆದರೆ ನಿಮ್ಮ ಕಣ್ಣು ಕಾಣಿಸುತ್ತಾ? ಕಾಣಿಸಲ್ಲ. ಆದರೆ ನಮ್ಮ ಕಣ್ಣಿಗೆ ಕಾಣುವಂಥದ್ದು, ಕಿವಿಗೆ ಕೇಳೋದು ಲಿಮಿಟ್ ಇದೆ. ಆ ಥರ ಕಾಣದೇ ಇರೋದು 95% ಇದೆ ಅಂತ. ಆ ಕಾಣದೇ ಎಷ್ಟು? ಕಾಣದೇ ಇರೋದು 95% ಇದ್ದಾವೆ ಕಾಣದೇ ಇರೋದು. ಕ್ಲಿಯರ್? ಅರ್ಥವಾಯ್ತು ಹೇಳಿದ್ದು? ಓಕೆ, ವಾಪಸ್ ಇಲ್ಲಿಗೆ ಬನ್ನಿ. ಮುಗಿತಾ ಈಗ? ಕ್ಲಿಯರ್? ಸೊ ವಾಟ್ ಇಸ್ ಗ್ಯಾಲಕ್ಸಿ ಗೊತ್ತಲ್ಲ ಈಗ? ಸೊ ಈ ಗ್ಯಾಲಕ್ಸಿ is nothing but a giant assembly of stars, interstellar gases, dust particles held together by gravity. ಆದರೆ ಈ ಗ್ಯಾಲಕ್ಸಿಗಳು ಬೇರೆ ಬೇರೆ ಆಕಾರ, ಬೇರೆ ಬೇರೆ ಗಾತ್ರ, ಬೇರೆ ಬೇರೆ ಶೇಪ್, ಬೇರೆ ಬೇರೆ ಸೈಜ್, ಬೇರೆ ಬೇರೆ ಕಲರ್ ಇರ್ತವೆ. ಓಕೆ, ಇವುಗಳನ್ನ ಬರ್ಕೊಳ್ಳಿ, ಮಾರ್ಫಾಲಜಿ ಅಂತ ಕರಿತೀವಿ. ಮಾರ್ಫಾಲಜಿ ಆಫ್ ಗ್ಯಾಲಕ್ಸೀಸ್ ಅಂತ ಕರಿತೀವಿ. ಓಕೆ, ಅಫ್ಕೋರ್ಸ್ ಗ್ಯಾಲಕ್ಸಿ ಅಂದರೆ ನಕ್ಷತ್ರಗಳು, ಅನಿಲಗಳು ಮತ್ತು ಧೂಳಿನ ಕಣಗಳಿದ್ದರೂ ಕೂಡ ಈ ಗ್ಯಾಲಕ್ಸಿಗಳ ಆಕಾರ ಬೇರೆ ಬೇರೆ, ಗಾತ್ರ ಬೇರೆ ಬೇರೆ, ಬಣ್ಣ ಬೇರೆ ಬೇರೆ. ಯಾಕಂದ್ರೆ ಅಲ್ಲಿ ಸ್ಟಾರ್ಸ್ ಬೇರೆ ಬೇರೆ ಇರ್ತವೆ, ಬೇರೆ ಬೇರೆ ಸ್ಟಾರ್ಸ್ ಬೇರೆ ಬೇರೆ ಕೆಮಿಕಲ್ ಕಾಂಪೋಸಿಷನ್ ಆ್ಯಂಡ್ ಬೇರೆ ಬೇರೆ ಟೆಂಪ್ರೇಚರ್. ಓಕೆ, ಸೊ ಇದ್ರ ಪ್ರಕಾರ ನಮಗೆ ಗೊತ್ತಿರುವಂತಹ ಗ್ಯಾಲಕ್ಸಿಗಳು ಪ್ರಮುಖ ಬರ್ಕೊಂಡ್ರೆ ಇದು. ಓಕೆ, size and color of galaxies varies, differs. ಅದರ ಪ್ರಕಾರ ನಮ್ಗೆ ಗೊತ್ತಿರೋ ಪ್ರಕಾರ ಕೆಲವು ಗ್ಯಾಲಕ್ಸಿಗಳು ಈ ರೀತಿ ಅಂಡಾಕಾರದಲ್ಲಿ, ಮೊಟ್ಟೆ ಆಕಾರದಲ್ಲಿ ಇರ್ತವೆ. ಈ ಥರ ಗ್ಯಾಲಕ್ಸಿನ ಎಲಿಪ್ಟಿಕಲ್ ಗ್ಯಾಲಕ್ಸಿ ಅಂತ ಕರಿತೀವಿ. ಮೊಟ್ಟೆ ಆಕಾರದಲ್ಲಿದ್ದರೆ ಎಲಿಪ್ಟಿಕಲ್ ಗ್ಯಾಲಕ್ಸಿ ಅಂತ ಕರಿತೀವಿ. ಎಲಿಪ್ಟಿಕಲ್ ದೀರ್ಘ ಆಕಾರದ ಗ್ಯಾಲಕ್ಸಿ, ದೀರ್ಘ ಇನ್ನು ಕೆಲವು ಗ್ಯಾಲಕ್ಸಿಗಳು ನೀವು ಗಮನಿಸಿರ್ತೀರ, ನಾವು ಪಟಾಕಿಲಿ ಹೊಡೆಯುವಂಥ ಭೂಚಕ್ರದಂಗೆ ಇರ್ತವೆ. ಹೇಗಿರ್ತವೆ ಅಂದರೆ ಈ ಥರ. ಕ್ಲಿಯರಾ? ಈ ಥರ ಇರ್ತವೆ, ಭೂಚಕ್ರ ಥರ. ಇವುಗಳನ್ನು ಸ್ಪೈರಲ್ ಗ್ಯಾಲಕ್ಸಿ ಅಂತ ಕರಿತೀವಿ. ಸ್ಪೈರಲ್ ಗ್ಯಾಲಕ್ಸಿ, ಎಸ್, ಸ್ಪೈರಲ್ ಗ್ಯಾಲಕ್ಸಿ. ಸುರುಳಿ ಆಕಾರದ ಗ್ಯಾಲಕ್ಸಿ ಅಂತ ಕರಿತೀವಿ. ಕ್ಲಿಯರ್? ಇನ್ನು ಕೆಲವು ಗ್ಯಾಲಕ್ಸಿಗಳು ನಮ್ಮ ಕಣ್ಣಿನ ಆಕಾರ, ಲೆನ್ಸ್ ಶೇಪಲ್ಲಿ ಇರ್ತವೆ. ಲೆನ್ಸ್ ಶೇಪಲ್ಲಿ ಮಸೂರ ಅಂತ ಕರಿತೀವಿ, ಲೆನ್ಸ್ ಅಂತ ಕರಿತೀವಿ. ಲೆನ್ಸ್ ಶೇಪಲ್ಲಿ ಇರ್ತವೆ, ಕಣ್ ಶೇಪಲ್ಲಿ ಇರ್ತವೆ, ಎಲೆ ಶೇಪಲ್ಲಿ ಇರ್ತವೆ. ಇದುಗಳನ್ನ ಲೆಂಟಿಕ್ಯುಲಾರ್ ಗ್ಯಾಲಕ್ಸಿ, ಉಬ್ಬಿದ ಆಕಾರ, ನಿಮ್ಮ ಮಸೂರದ ಆಕಾರ ಅಂತ ಕರಿತೀವಿ. ಲೆಂಟಿಕ್ಯುಲಾರ್ ಗ್ಯಾಲಕ್ಸಿ ಅಂತ ಕರಿತೀವಿ. ಇನ್ನು ಕೆಲವು ಗ್ಯಾಲಕ್ಸಿಗಳು ಒಂದು ವಿಶಿಷ್ಟ ವಿಭಿನ್ನವಾದಂಥ ಆಕಾರದಲ್ಲಿರ್ತವೆ. ಫಾರ್ ಎಕ್ಸಾಂಪಲ್, ಈಗ ಸೂಕ್ಷ್ಮವಾಗಿ ಲಂಚ್ ಬ್ರೇಕ್ ಹೋದಾಗ ಮೋಡಗಳನ್ನೇ ದಿಟ್ಟಿಸಿ ನೋಡ್ತಾ ಇರಿ. ಆ ಮೋಡಗಳು ನೋಡ್ತಾನೇ ಇದ್ರೆ ಅದೇ ಮೋಡಗಳಲ್ಲಿ ನಾಯಿ ಥರನೋ ಬೆಕ್ ಥರನೋ ಕಾಣಿಸುತ್ತೆ. ಕರೆಕ್ಟ್? ಆ ಥರ ಏನೋ ಒಂದು ಶೇಪ್ ಕಾಣಿಸುತ್ತೆ. ಆ ಥರ ಒಂದು ವಿಚಿತ್ರ ಶೇಪಲ್ಲಿ, ಫಾರ್ ಎಕ್ಸಾಂಪಲ್ ಯಾವುದೋ ಮೀನ್ ಶೇಪ್ ಅನ್ಕೊಳ್ಳೋಣ, ಮೀನ್ ಶೇಪಲ್ಲಿದೆ ಒಂದು ಗ್ಯಾಲಕ್ಸಿ ಅನ್ಕೊಳ್ಳೋಣ, ಮೀನ್ ಶೇಪಲ್ಲಿದೆ ಅನ್ಕೊಳ್ಳೋಣ. ಅವುಗಳನ್ನು ಪೆಕ್ಯುಲಿಯರ್ ಗ್ಯಾಲಕ್ಸಿ ಅಂತ ಕರಿತೀವಿ. ವಿಶಿಷ್ಟ ಆಕಾರ, ವಿಭಿನ್ನ ಆಕಾರದ ಗ್ಯಾಲಕ್ಸಿ, ವಿಶಿಷ್ಟ ಆಕಾರದ ಗ್ಯಾಲಕ್ಸಿ ಅಂತ ಕರಿತೀವಿ. ಯಾವುದೋ ಒಂದು ವಿಶಿಷ್ಟ ಆಕಾರ ಇದ್ದರೆ ಅದು ವಿಭಿನ್ನ ಆಕಾರವಾದದ್ದು, ವಿಶಿಷ್ಟ ಆಕಾರ ಅಂತ ಕರಿತೀವಿ. ಇನ್ನು ಕೆಲವು ಗ್ಯಾಲಕ್ಸಿಗಳು ಏನು ಶೇಪ್ ಇರಲ್ಲ, ಹೇಗನ್ನಾಗಿರ್ತವೆ, ಆಗ್ಬಿಟ್ಟಿರ್ತವೆ. ಓಕೆ, ಇವುಗಳನ್ನು ಇರೆಗ್ಯುಲರ್ ಗ್ಯಾಲಕ್ಸಿ ಅಂತ ಕರಿತೀವಿ.
ಸೊ ಏನು ಬರ್ಕೊಂಡ್ರಿ ಈಗ ಪ್ರಮುಖವಾಗಿ 5 ಥರದ ಆಕಾರಗಳನ್ನ ನಾವು ನೋಡ್ತೀವಿ. 5 ಟೈಪ್ಸ್, 5 ಬೇಸ್ ಶೇಪ್ ಅಂತ ಕರಿಬೋದು, ಶೇಪ್ ಅಂತ ಕರಿತೀವಿ. ಅದದು ಎಲಿಪ್ಟಿಕಲ್ ದೀರ್ಘ ವೃತ್ತಾಕಾರದ ಗ್ಯಾಲಕ್ಸಿ, ಸ್ಪೈರಲ್ ಸುರುಳಿ ಆಕಾರದ ಗ್ಯಾಲಕ್ಸಿ, ಲಂಚಿಕುಲಾರ್ ಉಬ್ಬಿದ ಆಕಾರ ಅಥವಾ ಮಸೂರದ ಆಕಾರದ ಗ್ಯಾಲಕ್ಸಿ, ಪೆಕ್ಯುಲಿಯರ್ ವಿಭಿನ್ನ ಆಕಾರದ ಗ್ಯಾಲಕ್ಸಿ, ನೆಕ್ಸ್ಟ್ ಇರೆಗ್ಯುಲರ್ ಅಸಮರೂಪ, ಅಸಮರೂಪ ಅಸಮರೂಪ ಸರಿಯಾದ ರೂಪ ಇಲ್ದಿರೋದು ಅಸಮರೂಪ ಅಥವಾ ಅನಿಯಮಿತ, ಅಸಮರೂಪ ಅಥವಾ ಅನಿಯಮಿತ ಗ್ಯಾಲಕ್ಸಿ ಅಂತ ಕರಿತೀವಿ. ಆಯ್ತಾ? ಈ ರೀತಿ ಬೇರೆ ಬೇರೆ ಆಕಾರದಲ್ಲಿ ಸುಮಾರು ಅಂದಾಜು ಮಟ್ಟಿಗೆ ಅಕಾರ್ಡಿಂಗ್ ಟು ಎಸ್ಟಿಮೇಷನ್ ಸುಮಾರು 100ರಿಂದ 200 ಬಿಲಿಯನ್ ಗ್ಯಾಲಕ್ಸಿಗಳು ನಮ್ಮ ಯೂನಿವರ್ಸಲ್ ಇದೆ ಅಂತೆ. ಈ 200 ಬಿಲಿಯನ್ ಗ್ಯಾಲಕ್ಸಿಗಳು ಯೂನಿವರ್ಸ್ ಇರುವಂಥ 200 ಬಿಲಿಯನ್ ಗ್ಯಾಲಕ್ಸಿಗಳು ಕೇವಲ ಯೂನಿವರ್ಸ್ನ ವಿಶ್ವದ 5% ಮಾತ್ರ. ಅರ್ಥ? ಉಳಿದಂಥ 95% ಇದೆ. 95% ಉಳಿದೇನಿದೆ? CMBR ಪ್ಲಸ್ ಡಾರ್ಕ್ ಮ್ಯಾಟರ್ ಪ್ಲಸ್ ಡಾರ್ಕ್ ಎನರ್ಜಿ. ಆಯ್ತಾ? ಏನು CMBR ಅಂದರೆ ಕಾಸ್ಮಿಕ್ ಮೈಕ್ರೋವೇವ್ ಬ್ಯಾಕ್ಗ್ರೌಂಡ್ ರೇಡಿಯೇಷನ್. ಡಾರ್ಕ್ ಮ್ಯಾಟರ್ ಅಂದರೆ ಡಾರ್ಕ್ ಮ್ಯಾಟರ್ ಮತ್ತು ಡಾರ್ಕ್ ಎನರ್ಜಿ. ಕ್ಲಿಯರಾ? ಅವುಗಳನ್ನು ಲಾಸ್ಟ್ ಸ್ಟೆಪ್ ಡಿಸ್ಕಸ್ ಮಾಡೋಣ, ಈಗ ಬೇಡ ಸದ್ಯಕ್ಕೆ. ಅರ್ಥ ಆಯ್ತಾ? ಇವುಗಳಲ್ಲಿ ಈ 5 ಪ್ರಕಾರದ 5 ರೀತಿಯ ಗ್ಯಾಲಕ್ಸಿಗಳಲ್ಲಿ ಅಮಾಂಗ್ ದೀಸ್ 5 ಟೈಪ್ಸ್ ಆಫ್ ಗ್ಯಾಲಕ್ಸಿ ವಿ ಆರ್ ಇಂಟ್ರೆಸ್ಟೆಡ್ ಇನ್ ದ ಸೆಕೆಂಡ್ ಒನ್, ಸ್ಪೈರಲ್ ಗ್ಯಾಲಕ್ಸಿ. ಓಕೆ, ನಾವು ಗಮನ ಕೊಡೋದು ಯಾವುದಕ್ಕೆ? ಸ್ಪೈರಲ್ ಗ್ಯಾಲಕ್ಸಿ ಗಮನ ಕೊಡ್ತೀವಿ. ಯಾಕೆ ಡಿಸ್ಕಸ್ ಮಾಡೋಣ. ಸ್ಪೈರಲ್ ಗ್ಯಾಲಕ್ಸಿಯಲ್ಲಿ ಎಲ್ಲ ನನ್ನ ಕೈ ನೋಡಿ, ಈ ಥರ ಒಂದು ಕೇಂದ್ರ ಬಿಂದು ಇದ್ದು ಸೆಂಟ್ರ್ ಪಾಯಿಂಟ್ ಇದ್ದು, ಆ ಸೆಂಟ್ರ್ ಪಾಯಿಂಟ್ ಇಂದನೇ ಬಾಹುಗಳು, ಇನ್ನು ಬಾಹು ಅಂತ ಕರಿತೀವಿ, ಆರ್ಮ್ಸ್ ಅಂತ ಕರಿತೀವಿ, ಬಾಹು. ಓಕೆ, ಸೆಂಟ್ರ್ ಪಾಯಿಂಟ್ ಇಂದನೇ ಬಾಹುಗಳು ಹೊರ ಚಾಚ್ತಾ ಇದ್ರೆ, ಸೆಂಟರ್ ಪಾಯಿಂಟ್ ಇಂದನೇ ಬಾಹುಗಳು ಈ ಥರ ಹೊರಗೆ ಚಾಚ್ತಾ ಇದ್ರೆ, ಈ ಥರ ಬಂದಿದ್ರೆ, ಈ ಥರ ಕಾಣ್ತಾ ಇದ್ರೆ, ಅಂದರೆ ಒಂದು ಸೆಂಟ್ರ್ ಪಾಯಿಂಟ್ ಇಂದನೇ ಬಾಹುಗಳು ಹೊರ ಚಾಚ್ತಾ ಇದ್ರೆ ಇದನ್ನ SI ಗ್ಯಾಲಕ್ಸಿ ಅಂತ ಕರಿತೀವಿ. ಬರ್ಕೊಳ್ರಿ, SI ಗ್ಯಾಲಕ್ಸಿ ಅಥವಾ ನಾರ್ಮಲ್ ಸ್ಪೈರಲ್ ಗ್ಯಾಲಕ್ಸಿ ಅಂತ ಕರಿತೀವಿ. ಓಕೆ, SI ಗ್ಯಾಲಕ್ಸಿ ಅಂದರೆ ಕೇಂದ್ರ ಭಾಗದಲ್ಲಿ ಅಥವಾ ಒಂದು ಕೇಂದ್ರ ಬಿಂದುವಿನಿಂದ ಬಾಹುಗಳು ಹೊರ ಚಾಚ್ತಾ ಇದ್ರೆ ಇವುಗಳನ್ನು ಸಾಮಾನ್ಯ ಸುರುಳಿ ಆಕಾರದ ಗ್ಯಾಲಕ್ಸಿ ಅಂತ ಕರಿತೀವಿ. If the arms are originating from a common center point, ಎಂತ ಕರಿತೀವಿ ನಾವು? SA or ನಾರ್ಮಲ್ ಸ್ಪೈರಲ್ ಗ್ಯಾಲಕ್ಸಿ ಅಂತ ಕರಿತೀವಿ. ಕ್ಲಿಯರ್? ಇನ್ನೊಂದು, ಕೇಂದ್ರ ಭಾಗದಲ್ಲಿ ಒಂದು ಶಲಾಕೆಯ ಆಕಾರ ಇದ್ದಂತಿದ್ದು, ಇಫ್ ದೇರ್ ಇಸ್ ಎ ಬಾರ್ ಲೈಕ್ ಸ್ಟ್ರಕ್ಚರ್ ಅಟ್ ದ ಸೆಂಟರ್, ಕೇಂದ್ರ ಭಾಗದಲ್ಲಿ ಶಲಾಕೆಯ ಆಕಾರದಂತಿದ್ದು ಈ ಶಲಾಕೆಯ ಅಂಚಿನಿಂದ ಬಾಹುಗಳು ಹೊರ ಚಾಚ್ತಾ ಇದ್ರೆ, ಈ ರೀತಿ ಗ್ಯಾಲಕ್ಸಿನ SB ಗ್ಯಾಲಕ್ಸಿ ಅಂತ ಕರಿತೀವಿ. ಏನೋ ಸೆಂಟ್ರಲ್ಲಿ ಒಂದು ಬಾರ್ ಇದೆ, ಒಂದು ಶಲಾಕೆ ಇದೆ, ಒಂದು ರಾಡ್ ಥರ ಇದೆ, ರಾಡ್ ಅಂದ್ಕೊಳ್ಳೋಣ. ಸೊ ಕೇಂದ್ರ ಭಾಗದಲ್ಲಿ ಶಲಾಕೆಯ ಒಂದು ಆಕಾರವಿದ್ದು ಅದರ ಅಂಚಿನಿಂದ ಬಾಹುಗಳು ಹೊರ ಚಾಚ್ತಾ ಇದ್ರೆ ಇವುಗಳನ್ನು SB ಗ್ಯಾಲಕ್ಸಿ ಅಂತ ಕರಿತೀವಿ. ಅಟ್ ದ ಸೆಂಟರ್ there is a bar like structure, at the center there is a bar like structure and the arms are originating from the edges of the bar. Clear? ಇದೆಂತ ಕರಿತೀವಿ ಇದನ್ನ? ಈ ರೀತಿಯಾದಂತಹ ಗ್ಯಾಲಕ್ಸಿನ SB ಗ್ಯಾಲಕ್ಸಿ ಅಥವಾ
barred spiral galaxy ಅಂತ ಕರಿತೀವಿ. barred spiral galaxy ಅಂತ ಕರಿತೀವಿ. ಕ್ಲಿಯರ್? ಓಕೆ ಗೈಸ್, ಅರ್ಥ? ಸೊ ಕೇಂದ್ರ ಭಾಗದಿಂದ ಬಾಹುಗಳು ಹೊರಚಾಸ್ತಾ ಇದ್ರೆ ಎಸ್ ಗ್ಯಾಲಕ್ಸಿ, ಕೇಂದ್ರ ಭಾಗದಲ್ಲಿ ಒಂದು ಶಲಾಕೆ ಆಕಾರವಿದ್ದು ಬಾರ್ಲಕ್ ಸ್ಟ್ರಕ್ಚರ್, ಅಂದ್ರೆ ಶಲಾಕೆ ಅಂಚಿನಿಂದ ಬಾಹುಗಳು ಬರ್ತಾ ಇದ್ರೆ ಎಸ್ ಬಿ ಗ್ಯಾಲಕ್ಸಿ. ಆರ್ಮ್ಸ್ ಒರಿಜಿನೇಟ್ ಫ್ರಮ್ ದ ಎಡ್ಜಸ್ ಆಫ್ ದ ಬಾರ್ ಇಸ್ ಕಾಲ್ಡ್ ಎಸ್ ಬಿ ಆರ್ ಬಾರ್ಡ್ ಸ್ಪೈರಲ್ ಗ್ಯಾಲಕ್ಸಿ. ನಮ್ಮ ಆಕಾಶಗಂಗೆ ಮಿಲ್ಕಿ ವೇ ಈಸ್ ಎಸ್ ಬಿ ಟೈಪ್ ಗ್ಯಾಲಕ್ಸಿ. ಓಕೆ, ಬರ್ಕೊಳ್ಳಿ. ಸೊ ನಮ್ಮ ಆಕಾಶಗಂಗೆ ಯಾವ ಟೈಪ್ ಇದೆ? ಆಕಾಶಗಂಗೆ ಅಥವಾ ಮಿಲ್ಕಿ ವೇ, ನಮ್ಮ ಮನೆ ಇರುವಂತಹ, ನಮ್ಮ ಮನೆ ಭೂಮಿ ಇರುವಂತಹ ಗ್ಯಾಲಕ್ಸಿ ಆಕಾಶಗಂಗೆ ಅಥವಾ ಮಿಲ್ಕಿ ವೇ ಎಸ್ ಬಿ ಟೈಪ್, ಎಸ್ ಬಿ ಮಾದರಿಯ ಗ್ಯಾಲಕ್ಸಿ, ಎಸ್ ಬಿ ಟೈಪ್ ಗ್ಯಾಲಕ್ಸಿ. ಅದು ಸಿಂಪಲ್ ಹೇಳ್ಬೇಕಂದ್ರೆ ಎಸ್ ಬಿ ಗ್ಯಾಲಕ್ಸಿಗೆ ಎಕ್ಸಾಂಪಲ್ ಯಾವುದು? ಮಿಲ್ಕಿ ವೇ, ಆಕಾಶಗಂಗೆ. ಸೊ ನಮ್ಮ ಮಿಲ್ಕಿ ವೇ ಯಾವ ಟೈಪಲ್ಲಿ ಇದೆ? ಎಸ್ ಬಿ ಟೈಪ್ ಇರುತ್ತೆ. ಎಸ್ ಬಿ ಆರ್ ಬಾರ್ಡ್ ಸ್ಪೈರಲ್ ಗ್ಯಾಲಕ್ಸಿ ಅಂತ ಕರಿತೀವಿ. ಆಮೇಲೆ ಎಸ್ ಬಿ ಗ್ಯಾಲಕ್ಸಿ ಎರಡೇ ಇರುತ್ತೆ, ಬಾಹು ಅನ್ಕೊಳ್ಕೋಬೇಡಿ. ನಾನು ಸುಮ್ಮನೆ ನಿಮ್ಗೆ ಅರ್ಥ ಆಗಿಲ್ಲ ಬರ್ತೀನಿ, ಇದಾಗಬಾರ್ದು ಅಂತ. ಎರಡೇ ಬಾಹು ಇರುತ್ತೆ ಅನ್ಕೊಳ್ಕೋಬೇಡಿ, ಎರಡಕ್ಕಿಂತ ಜಾಸ್ತಿ ಇರ್ತವೆ. ಆಯ್ತಾ? ಸೊ ನೆಕ್ಸ್ಟ್ ಡಿಸ್ಕಸ್ ಮಾಡೋ ಟಾಪಿಕ್ ಹೆಸರು ಮಿಲ್ಕಿ ವೇ. ನಾವೆಲ್ಲಿ ಬರ್ತಾ ಇದ್ದೀವಿ? ವಿಶ್ವದಿಂದ ಗ್ಯಾಲಕ್ಸಿಗೆ ಬಂದ್ವಿ, ಗ್ಯಾಲಕ್ಸಿಯಿಂದ ಮಿಲ್ಕಿ ವೇ ಬರ್ತೀವಿ, ಮಿಲ್ಕಿ ವೇಯಿಂದ ಸೋಲಾರ್ ಸಿಸ್ಟಮ್ ಬರ್ತೀವಿ, ಸೋಲಾರ್ ಸಿಸ್ಟಮಿಂದ ಭೂಮಿಗೆ ಬರ್ತೀವಿ. ಓಕೆ, ಇವುಗಳನ್ನ ಅಧ್ಯಯನ ಮಾಡೋದಕ್ಕೆ ನಿಮ್ಗೇನು ಟೆಕ್ನಾಲಜಿ ಬೇಕೋ ದಟ್ ಈಸ್ ಕಾಲ್ಡ್ ಸ್ಪೇಸ್ ಟೆಕ್ನಾಲಜಿ. ಆಯಿತಾ? ಹೇಗೆ ಎತ್ತ ಡಿಸೈಡ್ ಮಾಡೋಣ. ಸ್ಪೇಸ್ ಟೆಕ್ನಾಲಜಿ ಡಿಸ್ಕಸ್ ಮಾಡೋದು ಮೂರೇ ಟಾಪಿಕ್ ನಿಮ್ಗೆ ಬೇಕಿರೋದು. ಒಂದು ಲಾಂಚ್ ಪ್ಯಾಡ್, ಇನ್ನೊಂದು ಲಾಂಚ್ ವೆಹಿಕಲ್ಸ್, ಇನ್ನೊಂದು ಸ್ಯಾಟಲೈಟ್ಸ್ ಆ್ಯಂಡ್ ಸ್ಪೇಸ್ ಕ್ರಾಫ್ಟ್ ಅಷ್ಟೇ. ಅದರಲ್ಲಿ ನಿಮ್ಗೆ ಎಲ್ಲ ಕವರಪ್ ಆಗ್ಬಿಡುತ್ತೆ. ಆಯಿತಾ? ಅಲ್ಲಿ ಕವರಪ್ ಆದರೆ ಮುಂದಿನ ಎಲ್ಲ ಕ್ಲಾಸ್ಗೂ ಅದೇ ಇದಾಗುತ್ತೆ. ಆಮೇಲೆ ಸ್ಪೇಸ್ ಮಾಡಬೇಕಾದ್ರೆ ನಾನು ಡಿಫೆನ್ಸ್ ಮಿಕ್ಸ್ ಮಾಡಿರ್ತೀನಿ ನಿಮಗೆ. ಯಾಕಂದರೆ ಲಾಂಚ್ ವೆಹಿಕಲಲ್ಲಿ, ಮಿಸೈಲಲ್ಲಿ ಎರಡು ಸೇಮೆ. ರಾಕೆಟ್ಗೂ ಮಿಸೈಲ್ ಎರಡು ಹೆಂಗೆ ಡಿಫೆನ್ಸ್ ಡಿಸ್ಕಸ್ ಮಾಡ್ತೀವಿ. ಎರಡು ಸೇಮ್, ಹಂಗೆ ಎರಡೇ ಒಂದೇ ಕೆಲಸ ಮಾಡುತ್ತೆ. ಆಯಿತಾ? ಅದನ್ನು ನ್ಯೂಟನ್ಸ್ ಫಸ್ಟ್ ಲಾ, ಸೆಕೆಂಡ್ ಲಾ, ಥರ್ಡ್ ಲಾ ಆಮೇಲೆ ಡಿಸ್ಕಸ್ ಮಾಡ್ತೀವಿ. ಕ್ಲಿಯರ್? ನ್ಯೂಟನ್ಸ್ ಫಸ್ಟ್ ಆಫ್ ಮೋಷನ್, ಸೆಕೆಂಡ್ ಆಫ್ ಮೋಷನ್ ಮತ್ತು ಥರ್ಡ್ ಆಫ್ ಮೋಷನ್. ಅರ್ಥ? ಅದ್ರ ಬೇಸ್ ಮೇಲೆ ಡಿಸ್ಕಸ್ ಮಾಡ್ತಾ ಬರ್ತೀವಿ ನಾವು. ಕ್ಲಿಯರಾ? ಸೊ ಈಗ ಮಧ್ಯದಲ್ಲಿ ನಿಮಗೆ ಫಿಸಿಕ್ಸ್ಗೂ ಬರ್ತಾ ಇದೆ, ಕೆಮಿಸ್ಟ್ರಿನೂ ಬರ್ತಾ ಇದೆ. ಈಗ ಇದೆಲ್ಲ ಮಾಡ್ಬೇಕಾದ್ರೆ ನಾವು ಫಿಸಿಕ್ಸ್ ಕೆಮಿಸ್ಟ್ರಿ ಇರ್ತೀವಿ. ಬಯೋಸೈನ್ಸ್ ಡಿಸ್ಕಸ್ ಮಾಡಿ ಶುರು ಮಾಡಿದ ತಕ್ಷಣ ಫುಲ್ ಬಯಾಲಜಿಗೂ ಬರ್ತೀವಿ. ಅದರಲ್ಲಿ ನಿಮಗೆ ಜೆನೆಟಿಕ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಆಮೇಲೆ ಸ್ಟೆಮ್ ಸೆಲ್ಸ್, ಕ್ಲೋನಿಂಗ್, ಟಿಶ್ಯೂ ಕಲ್ಚರ್, ಜೀನ್ ಥೆರಪಿ, ಸೆಲ್ ಥೆರಪಿ, ಮೈಟೊಕಾಂಡ್ರಿಯಲ್ ರಿಪ್ಲೇಸ್ಮೆಂಟ್ ಥೆರಪಿ ಇವೆಲ್ಲ ಡಿಸ್ಕಸ್ ಮಾಡ್ತೀವಿ. ಕ್ಲಿಯರಾ? ಸೊ ಇನ್ನು ಹೆಸರುಗಳೇ ಕೇಳೋರು, ಅಷ್ಟೊಂದು ವಿಷಯಗಳಿದ್ದಾವೆ ಇಲ್ಲಿ ಡಿಸ್ಕಸ್ ಮಾಡೋದಕ್ಕೆ. ಹೋಗ್ತಾ 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 ಒಂದೊಂದೇ ಕ್ಲಿಯಾರಿಟಿ ಬರ್ತಾ ಇರುತ್ತೆ. ಕ್ಲಿಯರ್? ಈಗ ನೆಕ್ಸ್ಟ್ ಟಾಪಿಕ್ ಏನು? ಮಿಲ್ಕಿ ವೇ. ಯಾವುದು ಗ್ರೂಪ್ ಇರೋದು ನಿಮ್ಮದು? ಬೇರೆ ಬೇರೆ ಗ್ಯಾಲಕ್ಸಿ ನೋಡ್ತಾ ಇದ್ದೀರಾ? ಇರೆಗ್ಯುಲರ್, ಸ್ಪೈರಲ್, ಪೆಕ್ಯುಲರ್, ಎಲಿಪ್ಟಿಕಲ್, ಲೆಂಟಿಕ್ಯುಲರ್ ಅಂತ. ವರ್ಲ್ ಪೂಲ್ ನೋಡಿ, ಸುಳಿತಾ ತೂಗುತ್ತದೆ. ಡಾಲ್ಫಿನ್ ಮತ್ತು ಎಗ್. ಡಾಲ್ಫಿನ್ ಕಡೆ ಒಂದು ಮೊಟ್ಟೆ ಥರ ಕಾಣ್ತದೆ, ಇದನ್ನ ಪೆಕ್ಯುಲರ್ ಗ್ಯಾಲಕ್ಸಿ ಅಂತ ಕರಿತೀವಿ. ಓಕೆ, ಪೆಕ್ಯುಲರ್ ಗ್ಯಾಲಕ್ಸಿ. ಇದೆಲ್ಲ ಒರಿಜಿನಲ್ ಫೋಟೋಸ್, ರಿಯಲ್ ಫೋಟೋಸ್. ಏನು ಮಾರ್ಕ್ ಮಾಡಿ ಅಥವಾ ಏನಂತೀವಿ ಅನಿಮೇಟೆಡ್ ಅಲ್ಲ ಇವೆಲ್ಲ. ಆಯಿತಾ? ಒರಿಜಿನಲ್ ಫೋಟೋಸ್ ಹಿಡಿದಿದ್ದು ಯಾರು? ಹಬ್ಬಲ್ ಅಂತ ಒಂದು ಟೆಲಿಸ್ಕೋಪ್. ಹಬ್ಬಲ್ ಅನ್ನೋ ಒಂದು ದೂರದರ್ಶಕ. ಹಬ್ಬಲ್ಗಿಂತ 100 ಪಟ್ಟು ಚೆನ್ನಾಗಿ ಇರುವಂತಹ ನೆಕ್ಸ್ಟ್ ಜನರೇಷನ್ ಟೆಲಿಸ್ಕೋಪೇ JWST, ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್. ಆ್ಯಂಡ್ ನಿಮಗೆ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ವಿಲ್ ಬಿ ಯುವರ್ ಲಾಸ್ಟ್ ಚಾಪ್ಟರ್ ಇನ್ ಸ್ಪೇಸ್ ಟೆಕ್ನಾಲಜಿ. ಇದೆಲ್ಲ ಡಿಸ್ಕಸ್ ಮಾಡ್ತಾ ನಿಮಗೆ ಏನು ಬೇಕೋ ಬೇಸಿಕ್ ಫೌಂಡೇಶನ್ ನಾವು ಡಿಸ್ಕಸ್ ಮಾಡಿಬಿಡ್ತೀವಿ. ಆಮೇಲೆ ಕರೆಂಟ್ ಅಫೇರ್ಸ್ ಬರೋರು ಕೂಡ ಯು ಹ್ಯಾವ್ ಟು ಫಾಲೋ ಅಷ್ಟೇ. ಈಗ ಆಲ್ರೆಡಿ ಬಹುಶಃ ಈ ವರ್ಷ ಅಥವಾ ನೆಕ್ಸ್ಟ್ ವರ್ಷದೊತ್ತಿಗೆ ಇಂಡಿಯಾ ಇಸ್ ಗೋಯಿಂಗ್ ಟು ಸ್ಪೇಸ್ ಮಿಷನ್ ಗಗನಯಾನ್. ಅದಾಗಿ ಎಷ್ಟು ವರ್ಷಗಳಾದ ಮೇಲೆ 2035ಕ್ಕೆ ನಮ್ಮದೇ ಆದಂಥ ಸ್ಪೇಸ್ ಸ್ಟೇಷನ್ ಇರುತ್ತಂತೆ ಸ್ಪೇಸಲ್ಲಿ. ಅದನ್ನ ಭಾರತೀಯ ಅಂತರಿಕ್ಷ ಸ್ಟೇಷನ್ ಅಂತ ಕರೀತಾರೆ. ನಾವಿನ್ನು ಫ್ಯೂಚರ್ ಬಗ್ಗೆ ಟಾಪಿಕ್ ಡಿಸ್ಕಸ್ ಮಾಡ್ತೀವಿ. ಈಗ ಆಲ್ರೆಡಿ ಇಂಡಿಯಾ ಇಸ್ ಗೆಟಿಂಗ್ ರೆಡಿ ಫಾರ್ ಚಂದ್ರಯಾನ 4.
ಇಂಡಿಯಾ ಇಸ್ ಗೆಟಿಂಗ್ ರೆಡಿ ಫಾರ್ ಶುಕ್ರಯಾನ. ಆದಿತ್ಯ ಆಯಿತು, ಚಂದ್ರಯಾನ 3 ಮುಗೀತು. ಚಂದ್ರನ 4ಅಲ್ಲಿ ಈ ಸಲ ಬರೀ ಲ್ಯಾಂಡ್ ಮಾಡಲ್ದಂಗೆ ಅಲ್ಲಿರುವಂಥಕ್ಕೆ ನಾವು ಮಣ್ಣಿನ ಮಾದರಿಯನ್ನು, ಮಣ್ಣಿನ ಸ್ಯಾಂಪಲ್ನ ಭೂಮಿಗೆ ತೊಗೊಂಬರ್ತೀವಿ. ಆಯಿತಾ? ಯಾಕೆ ತರ್ತೀವಿ ಸರ್, ಏನು ತರ್ತೀವಿ, ಡಿಸ್ಕಸ್ ಮಾಡೋಣ. ಕ್ಲಿಯರ್? ಅರ್ಥ ಇಲ್ವಾ? ಎಲ್ಲ ಡಿಸ್ಕಸ್ ಮಾಡ್ತೀವಿ. ಆ ಫೋಟೋಸ್ ನೋಡಿ ಫಸ್ಟ್. ಈಗ ಸ್ಲೈಡ್ಸ್ ಕ್ಲಾಸ್ ಮೊದಲೇ ನಿಮಗೆ, ಆಮೇಲೆ ನಿಮಗೆ ಕೆಲವು ಸ್ಲೈಡ್ಸ್ ವಿಡಿಯೋಸ್ ಕಳಿಸಿರ್ತೀನಿ, ನೋಡ್ಕೊಳ್ಳಿ. ಇಲ್ಲ ಇಲ್ಲೇ ನಿಮ್ಗೆ ತೋರಿಸ್ತೀನಿ. ಆಯಿತಾ? ಈಗ ಸದ್ಯಕ್ಕೆ ನಾವು ಇನ್ನೂ ಎಲ್ಲಿಗೆ ಬಂದಿದ್ದೀವಿ? ಈಗ ಮಿಲ್ಕಿ ವೇ ಟಚ್ ಮಾಡಿದ್ವಿ. ಈಗ ಮಿಲ್ಕಿ ವೇಯಲ್ಲಿ ವಿಲ್ ಡಿಸ್ಕಸ್ ಅಬೌಟ್ ಮಿಲ್ಕಿ ವೇ. ಆಮೇಲೆ ಸೂರ್ಯನ ಬಗ್ಗೆ ಅದರ ಪರಿವಾರ ಡಿಸ್ಕಸ್ ಮಾಡೋಣ. ನೀವು ಸ್ಕೂಲಲ್ಲಿ ಸೋಲ್ ಸಿಸ್ಟಮ್ ಓದಿರ್ತೀರಾ, ಆದ್ರೆ ಡಿಸ್ಕಸ್ ಮಾಡೋ ಸೋಲ್ ಸಿಸ್ಟಮ್ ಬೇರೆ ರೀತಿ ಇರುತ್ತೆ. ಅದೆಲ್ಲ ಅರ್ಥ ಆದಮೇಲೆ ನಾವು ಶುರು ಮಾಡೋ ಟಾಪಿಕ್ಗೆ ಇದರಿಂದ ಇರುವಂಥ ಟೆಕ್ನಾಲಜಿ ಏನು, ದಟ್ ಇಸ್ ಕಾಲ್ಡ್ ಸ್ಪೇಸ್ ಟೆಕ್ನಾಲಜಿ.